ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಬನ್ನಿರಿ ಪವಿತ್ರಾತ್ಮ ನಿಮ್ಮದಾಗಿ. ನಮ್ಮ ಪ್ರಾರ್ಥನೆ ಕೇಳುವ ದೇವರಿಗೆ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ದೇವಾದ ದೇವರನ್ನ ಪ್ರಾರ್ಥನೆಯಿಂದ ನಾವು ಕರೆಯೋಣ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ ದೇವರೇ. ಅಯ್ಯ, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ ಕರ್ತನೇ. ನಿನ್ನ ಕೃಪೆಯು ಕರ್ತಾದ ಕರ್ತನೆ ಅತ್ಯಧಿಕವಾದ ಮೇಲುಗಳನ್ನು ಮಾಡುವಂಥದ್ದಾಗಿದೆ ದೇವರೇ. ನಿನ್ನ ಕೃಪೆಯಿಂದ ಕರ್ತಾದ ಕರ್ತ ನಮ್ಮ ಭವಿಷ್ಯತ್ತನ್ನು ಮಾರ್ಪಡಿಸುವ ದೇವರೇ, ನಿನಗೆ ಸ್ತೋತ್ರ. ಏಸಯ್ಯ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ನಿನ್ನ ಪ್ರಸನ್ನತೆ ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ದೇವರೇ. ನಿನ್ನ ಮಹಿಮೆಯ ಮೇಘವು ಈ ಸ್ಥಳವನ್ನು ಆವರಿಸಿಕೊಳ್ಳಲಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ನಿನ್ನ ಪ್ರಸನ್ನತೆಯಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಕೆರೂಬಿಯರ ಮಧ್ಯದಲ್ಲಿಯೂ ಸೆರಾಫಿಯರ ಮಧ್ಯದಲ್ಲಿಯೂ ನಿತ್ಯವೂ ನೀನು ಸ್ತುತಿಸಲ್ಪಡುವ ಯೋಗ್ಯನೇ, ನಿನಗೆ ಸ್ತೋತ್ರ. ಎಲ್ಲ ವೇಳೆಯಲ್ಲಿ ಬಲವಾದ ಬಿಡುಗಡೆಯ ಕಾರ್ಯವನ್ನು ಮಾಡಲು ಶಕ್ತನಾಗಿರುವ ದೇವರೇ, ನಿನಗೆ ಸ್ತೋತ್ರ. ಬಿಡುಗಡೆ ಕೊಡಲು ಬಿಡುಗಡೆ ನಾಯಕನೇ, ನಿನಗೆ ಸ್ತೋತ್ರ. ನಿನ್ನ ಮಹಿಮೆಯ ಮೇಘದಿಂದ ದೇವರು ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ನಿನ್ನ ಪ್ರಸನ್ನತೆ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ರಿಖನ ಬಾಬಾ ಶತ ರಿಷಕೋನರಥ ಕಿರಬಾಕಲರಥ ಮಶಕೋವ. ನಿನ್ನ ಮಹಿಮೆಯ ಮೇಘದಿಂದ ನಮ್ಮ ನಡೆಸಲು ಬನ್ನಿರಿ ಪವಿತ್ರಾತ್ಮನೇ. ರಿದಶತು ಆರಾಧನೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದೆ. ನಿನ್ನ ಬಾಸುಂಡೆಗಳಿಂದ ನನ್ನ ಗುಣಪಡಿಸಿದೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ಕೊಂಡಾಡುವೆ. ಯೇಸು ರಾಜನೇ, ಹಲ್ಲೆಲೂಯಾ. ಮೃತ್ಯುಂಜಯನೇ, ಕೊಂಡಾಡುವೆ. Hallelujah.
ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ ಅಯ್ಯ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಪವಿತ್ರಾತ್ಮನೇ, ನೀನು ಮುಂದಿನ ಪ್ರತಿ ವಿಷಯದಲ್ಲಿ ನಮ್ಮನ್ನು ನಡೆಸಲು ಬನ್ನಿರಿ. ಎಲ್ಲ ವೇಳೆಯಲ್ಲಿ ನಮ್ಮ ಜೊತೆ ಇದ್ದುಕೊಂಡು ನಡೆಸಲು ಶಕ್ತನಾಗಿರುವ ದೇವರೇ ಅಯ್ಯ, ಮುಂದಿನ ಹಾಡುಗಳಲ್ಲಿ, ಆರಾಧನೆಯಲ್ಲಿ, ವಾಕ್ಯದಲ್ಲಿ ಪ್ರತಿ ವಿಷಯದಲ್ಲಿ ಇದ್ದುಕೊಂಡು ನಡೆಸು. ಪ್ರತಿ ವಿಷಯದಲ್ಲಿ ಕರ್ತನೆ ಬಿಡುಗಡೆಯ ಕಾರ್ಯವನ್ನು ಮಾಡಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಿದ್ದೇವ್ರೆ. ಎಲ್ಲ ವೇಳೆಯಲ್ಲಿ ನೀನು ಅದ್ಭುತ ಮಾಡುವ ದೇವರು, ಎಲ್ಲ ವೇಳೆಯಲ್ಲಿ ಬಿಡುಗಡೆ ಕೊಡುವ ದೇವರು, ಎಲ್ಲ ವೇಳೆಯಲ್ಲಿ ಸಮೃದ್ಧಿಕರವಾದ ಅದ್ಭುತವನ್ನು ಮಾಡಲು ಶಕ್ತನೇ. ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ನೀನೇ ಪ್ರತಿ ವಿಷಯದಲ್ಲಿ ನಡೆಸಲು ಬನ್ನಿರಿ. ಜನರನ್ನು ಕೂಡ ಸಕಾಲಕ್ಕೆ ನಡೆಸಿ ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ, ಈ ಸ್ಥಳವೆಲ್ಲ ನಿನ್ನ ಮಹಿಮೆಯ ಮೇಘದಿಂದ ತುಂಬಲ್ಪಡಲಿ. ನಿನ್ನ ಪ್ರಸನ್ನತೆಯ ಮೇಘವು ದೇವರೇ ಎಲ್ಲರನ್ನು ಆವರಿಸಿಕೊಂಡು ನಡೆಸಿ ಎಂದು ಪ್ರಾರ್ಥಿಸುತ್ತಾ, ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ, ಎಲ್ಲರೂ ಹಾಲೆಲೂಯ, ಸ್ವರತೆಯನ್ನು ಹಾಲೆಲೂಯ. ಓಕೆ, ಈಗ ನಾವು ಕೆಲವೊಂದು ಹಾಡಾಡುತ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ. ಸ್ತೋತ್ರ, ಹಾಲೆಲೂಯ. ಸರಿ, ಆರಾಧನೆಯಲ್ಲಿ ಬಿಚ್ಚದಂಥ ಬಂಧನವಿಲ್ಲ ಮಾತಾಡ್ತಾ ದೈವಾದ ದೇವರ ನಾಮವನ್ನು ಘನಪಡಿಸೋಣ. ಸ್ತೋತ್ರ.
ಬೀಳದಂತ ಬಂಧನವಿಲ್ಲ, ಸುದ್ದಿಯಲ್ಲಿ ಬೀಳದಂತ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು,
ಹಲ್ಲೆಲೂಯಾ. ಸರಿ, ಎಲ್ಲರೂ ಕೂಡ ಎದ್ದಿಂದ ಕೂಡ ನಾವೆಲ್ಲರೂ ಕೂಡ ಆರಾಧನೆ ಮಾಡೋಣ ಕೆಲವು ನಿಮಿಷಗಳ ಕಾಲ. ಪ್ರತಿಯೊಬ್ಬರು ಕೂಡ ಬಾಯಿಗಳು ತೆರೆದವರಾಗಿ ನಮ್ಮ ನಿರ್ಮಾಣಿಕನ ದೇವರನ್ನ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡುತ್ತಾ ಘನಪಡಿಸೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ರಿಷತೋ ರಿಖಲ ಮಮ ಮಮ ಏಸಯಾ ಆರಾಧನೆ ರಿಖಲ ಬಶತೋ ಮಮ ರಿಖಲ ಮಮ ಮಮ. ಹಲ್ಲೆಲೂಯಾ. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಯೇಸಯ್ಯ. Hallelujah. Rikhala mashato rikhala mama. Rikhala mashato rikhala. Rikhala mama. ಪ್ರತಿಯೊಬ್ಬರು ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ದೇವರನ್ನೇ ನಾವು ಘನಪಡಿಸೋಣ. ನಮ್ಮನ್ನು ಸೃಷ್ಟಿ ಮಾಡಿದ ದೇವರಿಗೆ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರಂ, 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 ಸ್ತೋತ್ರಂ. ಎಲ್ಲರೂ ಸೇರಿ ಮನಸ್ಸಾರೆ ದೇವರನ್ನ ಘನಪಡಿಸೋಣ. ಅಯ್ಯ, ನಮ್ಮ ನಿರ್ಮಿಸಿದ ನಿರ್ಮಾಣಿಕನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೇ. ಇದುವರೆಗೂ ನಮ್ಮನ್ನು ಸಜೀವ ಲೆಕ್ಕದಲ್ಲಿ ಬದುಕಿಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಯೇಸಯ್ಯ, ನಿನ್ನ ಪ್ರಸನ್ನತೆ ಅಧಿಕವಾಗಲಿ. ಸಜೀವವುಳ್ಳ ದೇವ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಬನ್ನಿರಿ ಪವಿತ್ರಾತ್ಮನಾಗಿರುವ ದೇವರೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ಆರಾಧನೆ ರಿಖಲ ಮಶತೋ ರಿಖಲ ಮಮ ರಿಖಲ ರದಶತೋ ರಿಖಲ ಮಮ. ಎಲ್ಲರೂ ಸರಿ, ಎಲ್ಲರೂ ಸರಿ, ಎಲ್ಲರೂ ಸರಿ ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಸ್ವರವೆತ್ತಿ ದೇವರನ್ನ ಘನಪಡಿಸೋಣ, 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 ಘನಪಡಿಸೋಣ. ನಮ್ಮ ಬಾಯಿಲಿ ಆತನ ಸ್ತೋತ್ರವಲ್ಲದೆ ಮತ್ತೊಂದು ಇರಬಾರದು. ಎಲ್ಲರೂ ಕೂಡ ನಾವು ಕಣ್ಣುಗಳು ಮುಚ್ಚಿದವರಾಗಿ ನಮ್ಮ ನಿರ್ಮಾಣಿಕನಾದ ದೇವರಿಗೆ ಹೃದಯಪೂರ್ವಕವಾಗಿ ಆರಾಧನೆ ಮಾಡೋಣ. ಹೃದಯಪೂರ್ವಕವಾಗಿ ದೇವರನ್ನ ಆರಾಧಿಸೋಣ, 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 ಹೃದಯಪೂರ್ವಕವಾಗಿ ದೇವರನ್ನ ಘನಪಡಿಸೋಣ. ಎಲ್ಲರೂ ಸೇರಿ, ಎಲ್ಲರೂ ಸೇರಿ, ಎಲ್ಲರೂ ಸೇರಿ, ಎಲ್ಲರೂ ಸೇರಿ ಪ್ರತಿಯೊಬ್ಬರು ಕೂಡ ಬಾಯಿಗಳ ತೆರೆದು ನಮ್ಮ ನಿರ್ಮಾಣಿಕನಾದ ದೇವರನ್ನ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡೋಣ. ರಿಖಲ ಮಶತೋ ರಿಖಲ ಮಮ ಕೃತ ರಿಖಲ ಮಮ ಒಲಿಗೋಶ ರಿಖಲ ಮಮ ಮೃತಖಲ ಮಮ. ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡೋಣ, ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡೋಣ. ಯಾರು ಬಾಯಿ ಮುಚ್ಚಬಾರದು, ಎಲ್ಲರೂ ಪ್ರಾರ್ಥನೆ ಮಾಡೋಣ, ಬಾಯಿಗಳು ತೆರೆದು ಪ್ರಾರ್ಥನೆ ಮಾಡೋಣ. ಯೇಸುವೇ ನಿನಗೆ ಸ್ತೋತ್ರ ದೇವರೇ. ಇಲ್ಲಿ ಬಾಯಿ ಮುಚ್ಚಿಕೊಂಡು ನಾವು ನಿಂತುಕೊಳ್ಳೋದಕ್ಕೆ ಬಂದಿಲ್ಲ. ಎಲ್ಲರೂ ಸೇರಿ ಬಾಯಿಗಳು ತೆರೆದು ದೇವರನ್ನ ಘನಪಡಿಸೋಣ, ದೇವರನ್ನ ಘನಪಡಿಸೋಣ, ದೇವರನ್ನ ಘನಪಡಿಸೋಣ. ಅಯ್ಯ ನಿನಗೆ ಸ್ತೋತ್ರ ದೇವರೇ. ಯೇಸಯ್ಯ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ರಿಖಲ ಬಶತೋ ರಿಖಲ ಮಮ ಮಮ. ಹಲ್ಲೆಲೂಯಾ. ಎಬಿನೇಜರೇ, ಎಬಿನೇಜರೇ, ಇದುವರೆಗೂ
ಸಹಾಯ ನೀನೇ.
ಹೊಸದಾಗಿ ದೀನ ದೀನವು ಗ್ಲೋರಿ ಹೊಸದಾಗಿ ಒದಗಿಸುವ ಕರ್ತನು ಒದಗಿಸುವ ಕರ್ತನು ನಿನ್ನ ಮಂದಿರ ದಾರಿಗೂ ಉತ್ಸಾಹ ಧ್ವನಿ ಮಾಡುವೆ ಅಪ್ಪ ನಿನ್ನ ಮಂದಿರ ದಾರಿಗೂ ನಾವು ಉತ್ಸಾಹ ಧ್ವನಿ ಮಾಡುವೆ ಯಜ್ಞಗಳ ಸಮರ್ಪಿಸುತ್ತ ಯಜ್ಞಗಳ ಸಮರ್ಪಿಸುತ್ತ ಆಡುತ್ತ ಹೋಗಲುವೆನು ಏಸಯ್ಯ ಆಡುತ್ತ ಹೋಗಲುವೆನು ಪಯಣ ಯಜ್ಞಗಳ ಸಮರ್ಪಿಸುತ್ತ ಆಡುತ್ತ ಹೋಗಲುವೆನು ಆಡುತ್ತ ಹೋಗಲುವೆನು ದೀನ ದೀನವು ಹೊಸದಾಗಿ ಎಲ್ಲರೂ ಸೇರೋಣ ದೀನ ದೀನವು ಆಮೆನ್ ಅಯ್ಯೋ ಒದಗಿಸುವ ಕರ್ತನು ಒದಗಿಸುವ ಕರ್ತನು ನನ್ನ ವಿರೋಧಿ ಗಂಗಾಗಿ ನೀಡರು ನನಗೇನು ಭಯವಿಲ್ಲ ವಿರೋಧಿ ಗಂಗಾಗಿ ನೀಡರು ನನಗೇನು ಭಯವಿಲ್ಲ ಯುದ್ಧ ಸ್ಥಾನದಿ ನೀರುವಾಗ ಯುದ್ಧ ಸ್ಥಾನದಿ ನೀರುವಾಗ ಎಲ್ಲ ಸೇರೋಣ ಭರವಸೆ ಉಳ್ಳವನಾಗಿರುವೆ ಭರವಸೆ ಉಳ್ಳವನಾಗಿರುವೆ ಎಲ್ಲರೂ ಸೇರೋಣ ಯುದ್ಧ ಸ್ಥಾನದಿ ನೀರುವಾಗ ಭರವಸೆ ಉಳ್ಳವನಾಗಿರುವೆ ಅಯ್ಯ ಭರವಸೆ ಉಳ್ಳವನಾಗಿರುವೆ ಯುದ್ಧ ಸ್ಥಾನದಿ ನೀರುವಾಗ ಭರವಸೆ ಉಳ್ಳವನಾಗಿರುವೆ ಭರವಸೆ ಉಳ್ಳವನಾಗಿರುವೆ ಯುದ್ಧ ಸ್ಥಾನದಿ ಯುದ್ಧ ಸ್ಥಾನದಿ ನೀರುವಾಗ ಭರವಸೆ ಉಳ್ಳವನಾಗಿರುವೆ ಭರವಸೆ ಉಳ್ಳವನಾಗಿರುವೆ ನಾನು ಉಳಿದಿರುವುದು ದೇವರ ಕರುಣೆಯಿಂದ ಕೃಪಾವರಗಳು ನಿಂತು ಹೋಗುತ್ತಿಲ್ಲ ಎಲ್ಲರೂ ಸೇರಿ ಸ್ವರಜನ ನಾನು ಉಳಿದಿರುವುದು ದೇವರ ಕರುಣೆಯಿಂದ ಕೃಪಾವರಗಳು ನಿಂತು ಹೋಗುವುದಿಲ್ಲ ದೀನ ದೀನವು ಹೊಸದಾಗಿ ಆಮೆನ್ ದೀನ ದೀನವು ಆಮೆನ್ ಭರವಸೆ ಉಳ್ಳವನಾಗಿರುವೆ ನೀವು ಒದಗಿಸಿಕೊಡುವ ದೇವರೇ ಭರವಸೆ ಉಳ್ಳವನಾಗಿರುವೆ ದೀನ ದೀನವು ದೀನ ದೀನವು ಹೊಸದಾಗಿ ಎಲ್ಲರೂ ಸೇರಿ ದೀನ ದೀನವು ಹೊಸದಾಗಿ ಒದಗಿಸುವ ಕರ್ತನೇ ಒದಗಿಸುವ ಕರ್ತನು ಒದಗಿಸುವ ಕರ್ತನು ಅಪ್ಪ ಒದಗಿಸುವ ಕರ್ತನು ಆಮೆನ್ ಕರ್ತನು ಮುಂಜಾನೆಯಲ್ಲಿ ನಾವು ಹುಡುಕುವೆನು ನಿಸ್ಸಾದುತ್ತರ ದಯಪಾಲಿಸುವಯ ಮುಂಜಾನೆಯಲ್ಲಿ ನಾವು
ಉಳ್ಳವನಾಗಿರುವೆ. ಎಲ್ಲರೂ ಸೇರೋಣ. ಯುದ್ಧ ಸ್ಥಾನದಿ ಅಯ್ಯ ನೀರುವಾಗ ಏಸಯ್ಯ ಭರವಸೆ ಉಳ್ಳವನಾಗಿರುವೆ. ಭರವಸೆ ಉಳ್ಳವನಾಗಿರುವೆ ಅಯ್ಯ ಭರವಸೆ ಉಳ್ಳವನಾಗಿರುವೆ. ಆಮೆನ್. ಭರವಸೆ ಉಳ್ಳವನಾಗಿರುವೆ. ಎಲ್ಲರೂ ಸೇರೋಣ. ಭರವಸೆ ಭರವಸೆ ಉಳ್ಳವನಾಗಿರುವೆ ನನ್ನೇಸಯ್ಯ ಭರವಸೆ ಉಳ್ಳವನಾಗಿರುವೆ. ನಾ ಯಾವ ಮಾತ್ರದವನೆಂದು ಹಗಲಿರುಳು ವಿಚಾರಿಸುವೆ. ನಾ ಮಲಗಿ ಬರು ನೀ ಮಲಗದೆ ನನ್ನ ಕಾಪಾಡುವೆ. ನಾ ಯಾವ ಮಾತ್ರದವನೆಂದು ಹಗಲಿರುಳು ವಿಚಾರಿಸುವೆ. ನಾ ಮಲಗಿದರು ನೀ ಮಲಗದೆ ನನ್ನ ಕಾಪಾಡುವೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ ಅಪ್ಪ ಹದ್ದಿನ ನನ್ನ ಆರಿಸಿದೆ. ಅಂಗೈನಲ್ಲಿ ನನ್ನ ಚಿತ್ರಿಸಿದೆ ಹದ್ದಿನ ನನ್ನ ಆರಿಸಿದೆ. ನನ್ನ ತಾಯಿಯೇ ಮರೆತರು ಮರೆಯಾದ ಯೇಸುವೆ. ನನ್ನ ತಾಯಿಯೇ ಮರೆತರು ಮರೆಯಾದ ಯೇಸುವೆ. ನನ್ನೀಗ ನಿನ್ನ ಹೆಸರೆತ್ತಿ ಅಯ್ಯ ನಾವೆಲ್ಲ ಏಸಪ್ಪ ನಿನ್ನ ನಾಮ ಎತ್ತಿ ಘನಪಡಿಸುವೆ. ಸೋತ ಸಮಯದಿ ಬಲವ ಕೊಡುವೆ. ಹಸಿನಾದೆ ಆರಿಸಿರುವೆ. ಸೋತ ಸಮಯದಿ ಬಲವ ಕೊಡುವೆ. ಹಸಿನಾದೆ ಆರಿಸಿರುವೆ. ಆರಿಸಿರುವೆ. ನೀನಿಲ್ಲದ ಪಾರು ಅಯ್ಯ ಅಯ್ಯ ನಿನ್ನ ನಿನ್ನದಾದ ಆಮೆನ್. ದೇವಯ್ಯ ರಾಜನೇ ಒಡೆಯನೇ ರಾಜನೇ ಒಡೆಯನೇ ಎಂದೆಂದು ಮಾಡಿರುವೆ ನಿನಗಯ್ಯ. ಎಂದೆಂದು ಮಾಡಿರುವೆ ನಿನಗಯ್ಯ. ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಯೇಸುರಾಜ. ನನ್ನ ಸುಖವು ನಿನ್ನಲ್ಲೇ ಹೊರತು ಬೇರೆ ಇಲ್ಲ ಯೇಸುರಾಜ. ಯೇಸುರಾಜ ನೀನಿಲ್ಲದ ಮಾಡಲಾರೆನಯ್ಯ. ನಿನ್ನ ನಿನ್ನದಾದ ನನ್ನಲ್ಲಿ ಬೇಡವಯ್ಯ. ನನ್ನಲ್ಲಿ ಬೇಡವಯ್ಯ. ನಿನ್ನ ನಿನ್ನದಾದ ನಿನ್ನ ಗುರಿ ಜೀವಿತದಲ್ಲಿ ನನ್ನಲ್ಲಿ ಬೇಡವಯ್ಯ. ಏಸಯ್ಯ ನನ್ನಲ್ಲಿ ಬೇಡವಯ್ಯ. ಈ ನನ್ನ ಜೀವ ನಿನ್ನದೇಸಯ್ಯ. ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ಈ ನನ್ನ ಜೀವ ಅಯ್ಯ ಉಸಿರೆಲ್ಲ ನಿನ್ನದೇ ಓ ಏಸಯ್ಯ. ನೀನಿರದ ಒಂದು ಕ್ಷಣ ಬದುಕೆಲ್ಲ ಪರಿಶುದ್ಧ ಅಯ್ಯ. ನೀನಿರಲು ನಾಳೆಲ್ಲ ಹರುಷಾನಂದ ಅಯ್ಯ. ಹರುಷಾನಂದ ನೀನೆಷ್ಟು ಒಳ್ಳೆಯದಪ್ಪ.
ರೀತಿ ಹೇಳಪ್ಪ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಹಾಡು, ಈ ಜೀವಿತ ಎಲ್ಲವೂ ನಿನಗಾಗಿಯೇ ಕರ್ತನೆ. ಎಲ್ಲವೂ ಕರ್ತಾದಿ ಕರ್ತನೆ ನಿನ್ನ ನಾಮ ಮಹಿಮೆಗಾಗಿಯೇ ದೇವರೇ. ಈ ರೀತಿಯಾಗಿ ದೇವರು ನಾವು ಹಾಡಿ ಗಣಪಡಿಸಿರುವಾಗ ನಮ್ಮ ಸ್ತುತಿಗಳನ್ನು ಕೇಳಿದ ದೇವರು, ನಮ್ಮ ಸ್ವರವನ್ನು ಕೇಳಿದ ದೇವರು ಸದುತ್ತರವನ್ನು ದಯಪಾಲಿಸಲು ಶಕ್ತನೇ. ಅಯ್ಯ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ಸಪ್ಪ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ಸಪ್ಪ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ, ಬನ್ನಿರಿ ಪವಿತ್ರಾತ್ಮನೇ ನಿನಗೆ ಸ್ತೋತ್ರ. ಎಲ್ಲರೂ ಪ್ರಾರ್ಥನೆ ಮಾಡಿದೇವ್ರೆ, ಈ ಜೀವಿತ ನಿನಗಾಗಿ ಅಯ್ಯ, ಈ ಜೀವಿತ ನಿನಗಾಗಿಯೇ ಎಸಪ್ಪ, ಈ ಹಾಡು ನಿನಗಾಗಿಯೇ ದೇವರೇ. ನನ್ನ ಉಸಿರು ನೀನು ಕೊಟ್ಟಿರೋ ಭಿಕ್ಷೆ ದೇವರೇ, ನೀನು ಕೃಪೆಯಿಂದ ನಾವು ಇವತ್ತು ಬದುಕಿದ್ದೇವಯ್ಯ. ನೀನೇ ನಮಗೆ ಜೀವಿತ ಕೊಡದೆ ಹೋದರೆ ಇವತ್ತು ನಾವು ಮಣ್ಣಲ್ಲಿ ಮಣ್ಣಾಗಿರಬೇಕಾಗಿತ್ತಯ್ಯ. ನೀನಾದರೂ ನಿನ್ನ ಕೃಪೆಯಿಂದ ನಮಗೆ ಜೀವವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವರೇ. ಯಾವಾಗಲೂ ಒಳ್ಳೆಯದನ್ನೇ ಮಾಡಲು ಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯಾವಾಗಲೂ ಒಳ್ಳೆಯದನ್ನೇ ಮಾಡಲು ಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯಾವಾಗಲೂ ಒಳ್ಳೆಯದನ್ನು ಮಾಡಲು ಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಯಾವಾಗಲೂ ಒಳ್ಳೆಯದನ್ನು ಮಾಡಲು ಶಕ್ತನೇ ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಯಾವಾಗಲೂ ಒಳ್ಳೆಯದನ್ನೇ ಮಾಡಲು ಶಕ್ತನೇ ನಿನಗೆ ಸ್ತೋತ್ರ ಎಸಪ್ಪ, ನಿನಗೆ ಸ್ತೋತ್ರ ದೇವರೇ. ರಿಕಲಾಮ ಶತೋ ರಿಕಲಾಮ ಮಾಮ ರಿಕಲಾಮ ಮಾಮ ರಿಕಲಾಮ ಮಾಮ ಶತೋ. ಎಲ್ಲರೂ ಪ್ರಾರ್ಥನೆ ದೇವರೇ, ನನ್ನ ಜೀವಿತದಲ್ಲಿ ಕರ್ತನೆ ಎಸಪ್ಪ ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡಿದ ಆತನೇ, ನಮ್ಮನ್ನು ಬದುಕಿಸಿ ನಡೆಸಿದ ಆತನೇ ನಿನಗೆ ಸ್ತೋತ್ರ ಅಯ್ಯ. ನಮ್ಮನ್ನು ಬದುಕಿಸಿ ನಡೆಸಿದ ಆತನೇ ನಿನಗೆ ಸ್ತೋತ್ರ ಅಯ್ಯ. ನಮ್ಮನ್ನು ಬದುಕಿಸಿ ನಡೆಸಿದ ಆತನೇ ನಿನಗೆ ಸ್ತೋತ್ರ ದೇವರೇ. ನಮ್ಮ ನಡೆಸು ದೇವರೇ, ನಮ್ಮ ನಡೆಸು, ನಮ್ಮ ನಡೆಸು. ಬಲಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ಬಲಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ಬಲಪಡಿಸಲು ಶಕ್ತಿನೇ ನಿನಗೆ ಸ್ತೋತ್ರ ದೇವರೇ. ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ, ಎಲ್ಲರೂ ಪ್ರಾರ್ಥನೆ ಮಾಡಿ ದೇವರೇ. ಅಯ್ಯ ನೀನು ಉಪಕಾರ ಮಾಡುವ ದೇವರು. ಎಸಪ್ಪ ನಿನಗೆ ಸ್ತೋತ್ರ, ಎಸಪ್ಪ ನಿನಗೆ ಸ್ತೋತ್ರ ದೇವರು. ಎಸಪ್ಪ ನಿನಗೆ ಸ್ತೋತ್ರ ದೇವರೇ. ಎಸಪ್ಪ ನಿನಗೆ ಸ್ತೋತ್ರ, ಎಸಪ್ಪ ನಿನಗೆ ಸ್ತೋತ್ರ ದೇವರು. ನೀನೇ ಉತ್ತಮವಾದ ಕಾರ್ಯ ಮಾಡಿ ಎಲ್ಲ ರೀತಿಯಲ್ಲಿ ನಡೆಸಿ ಅಪ್ಪ, ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ಈ ಆರಾಧನೆ ಕೈಗೆ ಸಮರ್ಪಿಸಿ ಬಿಡುತ್ತೇನೆ ತಂದೆಯ ದೇವರೇ. ಆಮೇನ್, 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 ಆಮೇನ್. ಕೈ ಎತ್ತಲ್ರಿ. ಹಲ್ಲೆಲೂಯ. ಕರ್ತನ ಸಮ್ಮುಖದಲ್ಲಿ ಯಾವಾಗಲೂ ಕೂಡ ಓಕೆ. ಎಷ್ಟು ಜನರಿಗೆ ದೇವರ ವಾಕ್ಯ ಕೇಳೋಕೆ ಆಸೆ ಐತೆ? ದೇವರ ವಾಕ್ಯ ರೈಟ್. ದೇವರ ವಾಕ್ಯ ಕೇಳುವುದಕ್ಕೆ ಆಸೆ ಇರುವವರೆಲ್ಲರೂ ಕೂಡ ವಾಕ್ಯ ತೆಗೆಯೋಣ. ಕೀರ್ತನೆ 2ನೇ ಅಧ್ಯಾಯ 11ನೇ ವಚನ ವಾಕ್ಯ ಓದೋಣ. ಕೀರ್ತನೆ 2ನೇ ಅಧ್ಯಾಯ 11ನೇ ವಚನ ಬೈಬಲರೆಲ್ಲರೂ ಕೂಡ ತೆಗೆದು, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸಿರಿ, ನಡುಗುತ್ತಾ ಉಲ್ಲಾಸ ಪಡ್ರಿ. ಪ್ರತಿಯೊಬ್ಬರು ಕಣ್ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ ಪವಿತ್ರಾತ್ಮನೇ. ವಾಕ್ಯ ಎನ್ನುವಂಥ ಈ ಜೀವಕರವಾದ ಮಾತುಗಳು ದೇವರೇ ಪ್ರತಿಯೊಬ್ಬರಿಗೆ ತಿಳಿಯಪಡಿಸಿ, ಪ್ರತಿಯೊಬ್ಬರನ್ನು ಸ್ಥಿರಪಡಿಸಿ, ಪ್ರತಿಯೊಬ್ಬರ ಜೀವಿತದಲ್ಲಿ ಉತ್ತಮವಾಗಿ ನೀನು ಮಾತನಾಡಿ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಗೆ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ರೈಟ್. ಗಮನಿಸಲ್ಪಿದ್ದಳು ದೇವ ಜನರಲ್ಲಿ ವಾಕ್ಯ ಹೇಳುತ್ತೆ. ಕೀರ್ತನೆ 2ನೇ 11ನೇ ವಚನದಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಯೆಹೋವನನ್ನು ಏನು ಮಾಡಬೇಕಂತೆ? ಭಯ ಭಕ್ತಿಯಿಂದ ಸೇವಿಸಬೇಕು. ಹಲ್ಲೆಲೂಯಾ.
ಗಮನಿಸಿರಿ, ಭಾಳ ಜನರು ಭಕ್ತಿಯಿಂದ ದೇವರನ್ನ ಸೇವಿಸ್ತಾರೆ, ಭಾಳ ಜನರು ಭಯದಿಂದ ದೇವರನ್ನ ಸೇವಿಸ್ತಾರೆ. ಆದರೆ ಇಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನನ್ನು ಯಾವುದರಿಂದ ಸೇವಿಸಬೇಕಂತೆ? ಯಾವುದರಿಂದ ಹೇಳ್ರಿ? ಭಯ ಭಕ್ತಿ. ಹಲ್ಲೆಲೂಯಾ. ಗಮನಿಸಿ, ಇಲ್ಲಿರುವಂಥ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಭಯ ಒಬ್ಬ ವ್ಯಕ್ತಿಗೆ ಯಾವಾಗ ಬರುತ್ತೆ ಹೇಳ್ರಿ? ಭಯ ಮಾತಾಡ್ರಿ. ಒಬ್ಬ ವ್ಯಕ್ತಿಗೆ ಭಯ ಯಾವಾಗ ಬರುತ್ತೆ ಹೇಳ್ರಿ? ಹಾಂ, ಇಲ್ಲಿ ಕೂತಿರುವ ನಿಮ್ಮೆಲ್ಲರಿಗೆ ಕೆಲವೊಂದು ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಂತ ಹುಡುಗರು ಅದರಲ್ಲ, ಇವಾಗ ನಿಮ್ಮೆಲ್ಲರಿಗೆ ಕೇಳೋ ಮಾತೇನೆಂದರೆ, ನಿಮ್ಮ ಅಪ್ಪ ಅಮ್ಮಗೆ ಭಯಪಡ್ತಾರ? ಇಲ್ಲಿ ನೀವು ಭಯಪಡ್ರಿ. ಯಾಕೆ ಭಯಪಡ್ತಾರೆ ಹೇಳ್ರಿ? ಯಾಕೆ ಭಯಪಡ್ತೀರಿ? ತಪ್ಪು ಮಾಡಿದ್ರೆ ಏನು ಮಾಡ್ತಾರೆ ಅವರು? ಮಾತಾಡ್ರಿ. ಏನು ಮಾಡಿದ್ರೆ? ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ತಾರೆ, ಅದಕ್ಕೋಸ್ಕರ ಭಯ ಇಲ್ಲ. ಕೆಲವೊಬ್ಬರು ನೋಡ್ರಿ, ತಂದೆ ಅಂದರೆ ಭಯ, ಕೆಲವೊಬ್ಬರಿಗೆ ತಾಯಿ ಅಂದರೆ ಭಯ. ಹಲ್ಲೆಲೂಯಾ. ಕೆಲವೊಬ್ಬರಿಗೆ ಗಮನಿಸ್ರಿ, ತಾಯಿ ಅಂದರೆ ಭಯ ಇಲ್ಲ, ತಂದೆ ಅಂದರೆ ಭಯ. ಯಾಕಂದರೆ ಆ ತಂದೆ ತಾಯಿನ ಭಯ ತಪ್ಪಿ ಹೋಗಿರ್ತಾರೆ, ಮಕ್ಕಳು ಕೂಡ ಭಯ ತಪ್ಪಿ ಹೋಗ್ತಾರೆ. ಆದರೆ ದೇವರು ವಾಕ್ಯ ಹೇಳುತ್ತೆ, ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಯೆಹೋವನನ್ನು, ಎಲ್ಲ ಹೇಳ್ರಿ, ಯೆಹೋವನನ್ನು ಭಯಭಕ್ತಿಯಿಂದ ಸೇವಿಸ್ರಿ. ಹಲ್ಲೆಲೂಯಾ. ಸೇವಿಸ್ರಿ ಅಂದರೆ ಊಟ ಮಾಡ್ರಿ ಅಂತಲ್ಲ, ಆತನ ಮೇಲೆ ನಂಬಿಕೆ ಇಟ್ಟು ಈ ಜೀವನ ಯಾತ್ರೆಯಲ್ಲಿ ದೇವರನ್ನ ಘನಪಡಿಸುತ್ತಾ ಮುಂದೆ ಹೋಗಬೇಕು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನನ್ನು ಏನು ಮಾಡ್ಬೇಕು ನಾವೆಲ್ಲರೂ? ಮಾತಾಡ್ರಿ. ಏನು ಮಾಡ್ಬೇಕು ನಾವೆಲ್ಲರೂ? ನೀವೆಲ್ಲರೂ ಮಾತಾಡ್ಬೇಕು. ಏನು ಮಾಡ್ಬೇಕು ನಾವೆಲ್ಲರೂ? ಭಯ ಭಕ್ತಿಯಿಂದ. ಹಲ್ಲೆಲೂಯಾ. ಇವತ್ತು ಭಾಳ ಜನರು ಸುಮ್ಮನೆ ಮೇಲೆ 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 ಭಕ್ತಿ ಮಾಡ್ತಾರೆ, ದೇವರಂದರೆ ಭಯ ಇಲ್ಲ. ಭಯ ಇರಬೇಕು. ಹಲ್ಲೆಲೂಯಾ. ಈಗ ಗಮನಿಸಿರಿ, ಬೇಗ ಬೇಗ ಮೂರು ಪಾಯಿಂಟ್ ಹೇಳಿ ನಾನು ವಾಕ್ಯ ಮುಗಿಸ್ಬಿಡ್ತೀನಿ. ಭಕ್ತಿ, ಅದಕ್ಕಿಂತ ಹೆಚ್ಚಾಗಿ ಫಸ್ಟ್ ಏನು? ಭಯ. ಎಲ್ಲರಿ, ಭಯ ಭಕ್ತಿ ಸೇವಿಸಿರಿ. ಈ ಮೂರು ಬಗ್ಗೆ ಹೇಳಿ ನಾನು ವಾಕ್ಯ ಮುಗಿಸ್ಬಿಡ್ತೇನೆ. ಹಲ್ಲೆಲೂಯಾ. ಭಯ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಏನು ತರುತ್ತೆ? ಯೆಹೋವನಲ್ಲಿ ಭಯಪಟ್ಟರೆ, ಯೆಹೋವನಿಗೆ ನಾವು ಭಯಪಟ್ಟು ಜೀವನ ಮಾಡುವುದಾದರೆ, ದೇವರಿಗೆ ಭಯಪಟ್ಟು ಜೀವನ ಮಾಡುವಾಗ ಏನೆಲ್ಲ ಕಾರ್ಯವಾಗ್ತೇವೆ, ದೇವರಿಗೆ ಭಕ್ತಿ ಮಾಡುವಾಗ ಏನೆಲ್ಲ ಕಾರ್ಯವಾಗ್ತೇವೆ, ಯೆಹೋವನ ಸೇವಿಸುವಾಗ ಎಲ್ಲಿ ಸೇವಿಸಬೇಕು, ಸೇವಿಸುವಾಗ ಏನೆಲ್ಲ ಕಾರ್ಯವಾಗ್ತೇವೆ ಎಂಬುದಾಗಿ ಇವತ್ತು ವಾಕ್ಯ ಹೇಳಿ ನಾನು ಮುಗಿಸ್ತೇನೆ. ಆಮೇನ್. ಬೈಬಲನ್ನು ಕೂಡ ತೆಗೆರಿ ಅಥವಾ ಲೇಟ್ ಮಾಡೋಕೆ ಹೋಗ್ರಿ, ಬೇಗ ಬೇಗ ವಾಕ್ಯವನ್ನು ಮುಗಿಸಿಕೊಳ್ಳೋಣ. ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ದೇವರ ಆಸೆ ಏನಂದರೆ ಪ್ರತಿ ವಿಶ್ವಾಸಿ ಏನು ಮಾಡಬೇಕಂತೆ? ಭಯ ಭಕ್ತಿಯಿಂದ ಇರಬೇಕಂತೆ. ಹಲ್ಲೆಲೂಯಾ. ಪ್ರತಿಯೊಬ್ಬ ಕ್ರೈಸ್ತವನು ಭಯ ಭಕ್ತಿಯಿಂದ ಜೀವಿಸಬೇಕಂತೆ. ಹಲ್ಲೆಲೂಯಾ. ಇವತ್ತು ಪ್ರಪಂಚದಲ್ಲಿ ಗಮನಿಸುವುದಾದರೆ ಅದೆಷ್ಟೋ ಜನರು ಭಯ ಭಕ್ತಿಯಿಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಹೆಸರಿಗೆ ಮಾತ್ರ ಕ್ರೈಸ್ತವರು, ಆದರೆ ಅವ್ರ ಜೀವಿತ ಅಲ್ಲ, ದೇವರಿಗೆ ಭಯಪಡದೆ ಜೀವಿತ ಮಾಡ್ತಾ ಇದ್ದಾರೆ. ಈಗ ಭಯದ ಬಗ್ಗೆ ನಾವು ನೋಡೋಣ. ದೇವರಿಗೆ ಭಯಪಟ್ಟರೆ, ದೇವರಿಗೆ ಭಯಪಟ್ಟು ನಾವು ಭಕ್ತಿ ಮಾಡುವಾಗ ಏನೆಲ್ಲ ಕಾರ್ಯವಾಗ್ತೇವೆ ನಾವು ವಾಕ್ಯ ನೋಡೋಣ. ತೆಗೆರಿ, ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನ ಓದೋಣ. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 27ನೇ ವಚನ ಪ್ರತಿಯೊಬ್ಬರು ತೆಗೆಯೋಣ. ಜ್ಞಾನೋಕ್ತಿ. ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ಹಲ್ಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತಾರೆ, ದೇವರಿಗೆ ಯಾರೆಲ್ಲ ಭಯಪಡುತ್ತಾರೋ, ದೇವರ ಮಾತನ್ನು ಯಾರೆಲ್ಲ ಕೇಳಿ ಅದರ ಪ್ರಕಾರ ನಡೆಯುತ್ತಾರೋ, ದೇವರು ಇದ್ದಾನೆ, ದೇವರು ನಮ್ಮನ್ನು ನೋಡುತ್ತಾನೆ, ನಾವು ಈ ರೀತಿ ಇರಬಾರ್ದು, ಈ ರೀತಿ ಕೆಟ್ಟತನದು ಮಾಡಬಾರ್ದು ಅಂತೇಳಿ ಯಾರೆಲ್ಲ ಬಯಸುತ್ತಾರೋ ಅವರ ದಿನಗಳು ಏನಾಗ್ತವಂತೆ? ವೃದ್ಧಿ ಆಗ್ತವಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಕೂತಿರುವ ನಿಮ್ಮೆಲ್ಲರಿಗೆ ಮತ್ತು ಈ ಲೈವನ್ನು ನೋಡುವ ನಿಮ್ಮೆಲ್ಲರಿಗೆ ಏನು ಹೇಳುವಂಥ ಮಾತೇನೆಂದರೆ, ದೇವರಿಗೆ ಭಯಪಟ್ಟರೆ ನಮ್ಮ ಆಯುಷ್ಕಾಲ ಹೆಚ್ಚಾಗುತ್ತೆ. ಏನಾಗುತ್ತೆ ಹೇಳ್ರಿ? ಮಾತಾಡ್ರಿ. ಏನಾಗುತ್ತೆ? ದೇವರಿಗೆ ಭಯಪಡೋದ್ರಿಂದ ನಮಗೆ ಲಾಸ್ ಇಲ್ಲ. ಹಲ್ಲೆಲೂಯಾ. ಮನುಷ್ಯರಿಗೆ ಭಯಪಟ್ಟರೆ ನಮಗೆ ಲಾಸು, ಆದರೆ ದೇವರಿಗೆ ಭಯಪಟ್ಟರೆ ನಮಗೆ ಲಾಭ. ಹಲ್ಲೆಲೂಯಾ. ದೇವರು, ಇವಾಗ ಮಾತಾಡ್ತೀನಿ, ದೇವ್ರಿಗೆ ಯಾಕೆ ಭಯಪಡೋ ಗೊತ್ತಾ? ಕೆಟ್ಟದು ಮಾಡಿದಾಗ ಕೆಲವೊಬ್ಬರು ಭಯಪಡ್ತಾರೆ. ಹಲ್ಲೆಲೂಯಾ. ಕೆಲವು ಸಾರಿ ಕೆಟ್ಟದಿಗೆ ಎದುರಾದಾಗ ನಾವು ದೇವರು ನೋಡ್ತಾನಪ್ಪ ಅಂತೇಳಿ ಭಯಪಟ್ಟದನ್ನು ಬಿಡುತ್ತೇವೆ. ಆಮೇನ್. ಅದಕ್ಕೋಸ್ಕರ ನಾವು ಭಯಪಡಬೇಕು. ಹಲ್ಲೆಲೂಯಾ. ಹೇಳ್ತಲ್ಲ, ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಓಕೆ, ಎಷ್ಟು ಜನರು ದೇವ್ರಿಗೆ ಭಯಪಡ್ತೀರಿ? ಎಷ್ಟು ಜನರು ದೇವ್ರಿಗೆ ಭಯಪಡ್ತಾರೆ? ಕೈ ಎತ್ತಿರಿ. ಭಯಪಡ್ರೆ ಕೈ ಎತ್ತಿರಿ. ಭಯಪಡೋರ ಕತೆ ಹೆಂಗಿರುತ್ತೆ ಗೊತ್ತಾ? ಭಯಪಡೋರ ಕತೆ ಹೆಂಗಿರುತ್ತೆ ಗೊತ್ತಾ? ಹೇಳ್ತೀನಿ ಕೇಳು. ಭಯಪಡೋರು ತಮ್ಮ ಸ್ವಂತ ಯೋಚನೆ ತೆಗೆದುಕೊಳ್ಳಕ್ಕಲ್ಲ. ಭಯಪಡ್ರೆ ಏನು ಮಾಡಕ್ಲೇಳ್ರಿ? ಮಾತಾಡ್ರಿ. ಭಯಪಡ್ರೆ ಏನು ಮಾಡಕ್ಲೇಳ್ರಿ? ಭಯಪಡ್ರೆ ಏನು ಮಾಡಕ್ಕಲ್ಲ? ತಮ್ಮ ಸ್ವಂತ ಯೋಚನೆ ತೆಗೆದುಕೊಳ್ಳಕ್ಕಲ್ಲ. ಹಲ್ಲೆಲೂಯಾ. ಬದಲಾಗಿ ಏನು ಮಾಡ್ತಾರೆ ಗೊತ್ತಾ ಅವರು? ತೆಗಿರಿ. ಜ್ಞಾನೋಕ್ತಿ 3ನೇ ಅಧ್ಯಾಯ 7ನೇ ವಚನ ಓದೋಣ. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 7ನೇ ವಚನ ಓದ್ರಿ. ನೀನೇ ಬುದ್ಧಿವಂತನೆಂದು ಎಣಿಸದೆ. ಹಲ್ಲೆಲೂಯಾ. ಕೆಲವು ಸಾರಿ ನೋಡ್ರಿ, ಕೆಲವೊಬ್ಬರು ಎಂಥ ಜನರದರಂದರೆ ದೇವರು ನೋಡ್ತಾನಂತ ಗೊತ್ತಿದ್ರು ಕೂಡ ಪಾಪ ಮಾಡ್ತಾರೆ. ದೇವರು ನೋಡ್ತಾನಂತ ಗೊತ್ತಿದ್ರು ಕೂಡ ಏನು ಮಾಡ್ತಾರೆ ಗೊತ್ತಾ?
ಪಾಪ ಮಾಡೋರನ್ನ ಪ್ರೋತ್ಸಾಹ ಮಾಡ್ತಾರೆ. ಹಲ್ಲೆಲೂಯ. ನಾನು ನಿಜ ಹೇಳ್ತೀನಿ, ಗಮನಿಸ್ರಿ. ಇಲ್ಲಿ ನಿಂತು ನನ್ನ ಮನೆ ಆಗಲಿ, ನನ್ನ ಹೊರಗಿನ ಜನರಾಗಲಿ, ನನ್ನ ಮುಂದೆ ತಪ್ಪಾಯ್ತಂದರೆ ಅದು ನಾನಾಗಲಿ ಹೊರಗಲಿ ಖಂಡಿಸ್ತೀನಿ. ಹಲ್ಲೆಲೂಯ. ಏನು ಮಾಡ್ತೀನಿ ಹೇಳ್ರಿ? ಏನು ಮಾಡ್ತಾನೆ? ಇಲ್ಲಿ ವಾಕ್ಯ ಏನಂತ ಹೇಳ್ತೀನಿ, ನೀನೇ ಬುದ್ಧಿವಂತನಿಂದ ಎಣಿಸದೆ. ಹಲ್ಲೆಲೂಯ. ಕೆಳಗೆ ಹೇಳುತ್ತೆ, ಮುಂದೆ ಓದು. ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಹಲ್ಲೆಲೂಯ. ಹಲ್ಲೆಲೂಯ. ಯವ್ವನಸ್ಥರ ಪ್ರಾರ್ಥನೆಗಳಿರುವಾಗ ಯವ್ವನಸ್ಥರು ಒಂದು ಮಾತಾಡಿದೆ, ಸಕಲ ವಿಧವಾದ ಕೆಟ್ಟತನಕ್ಕೆ ನಾವೇನಾಗಿರ್ಬೇಕಂತೆ? ಏನಾಗಿರ್ಬೇಕಂತೆ? ದೇವರಿಗೆ ಭಯಪಡೋರು ಏನು ಮಾಡ್ತಾರೆ ಹೇಳ್ರಿ? ಕೆಟ್ಟದಕ್ಕೆ ದೂರ ಇರ್ತಾರೆ, ಕೆಟ್ಟದ್ದು ಮಾಡೋರನ್ನ ಖಂಡಿಸ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ದೇವರಿಗೆ ಭಯಪಡದೇ ಇರುವವ್ರು ಏನು ಮಾಡ್ತಾರೆ ಗೊತ್ತಾ? ಕೆಟ್ಟದಕ್ಕೆ ಹತ್ತಿರ ಆಗಿರ್ತಾರೆ. ಮತ್ತು ಇವತ್ತು ನಿನ್ನ ದಿನಗಳು ವೃದ್ಧಿ ಆಗಬೇಕಂದ್ರೆ, ನಿನ್ನ ಆಯುಷ್ಕಾಲ ಹೆಚ್ಚಾಗಬೇಕಂದ್ರೆ, ನೀನು ಚೆನ್ನಾಗಿ ಬಾಳಿ ಬದುಕಬೇಕಂದ್ರೆ ದೇವರಿಗೆ ಭಯಪಡಬೇಕು. ಹಲ್ಲೆಲೂಯ. ಕೆಟ್ಟದಕ್ಕೆ ದೂರ ಇರಬೇಕು. ಆಮೆನ್. ಹಲ್ಲೆಲೂಯ. ಕೆಟ್ಟದು ಮಾಡಿಕೆಂತ ಬಂದು ಭಕ್ತಿ ಮಾಡೋ ಲಾಭ ಇಲ್ಲ. ಹಲ್ಲೆಲೂಯ. ಭಾಳ ಜನರು ಗಮನಿಸ್ರಿ, ಇವತ್ತು ಕ್ರೈಸ್ತವರು ಅನಿಸಿಕೊಂಡವರು ಕೂಡ, ವಿಶ್ವಾಸಿಗಳು ಅನಿಸಿಕೊಂಡವರು ಕೂಡ, ಬಾಪ್ತಿಸಮ್ ತೆಗೆದುಕೊಂಡವರು ಕೂಡ ಚರ್ಚಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ, ಹೊರಗೆ ಹೋದಾಗ ಡ್ರಿಂಕ್ ಮಾಡ್ತಾರೆ. ಚರ್ಚಲ್ಲಿ ಬಂದು ಪ್ರಾರ್ಥನೆ ಮಾಡ್ತಾರೆ, ಹೊರಗಡೆ ಹೋಗಿ ಸ್ಮೋಕ್ ಮಾಡ್ತಾರೆ. ಚರ್ಚಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾರೆ, ಹೊರಗಡೆ ಹೋಗಿ ಅವಾಚ್ಯ ಶಬ್ದಗಳು ಮಾತಾಡ್ತಾರೆ. ಚರ್ಚಲ್ಲಿ ಕೂತು ಪ್ರಾರ್ಥನೆ ಮಾಡ್ತಾರೆ, ಹೊರಗಡೆ ಹೋಗಿ ಲೌಕಿಕವಾದ ಜೀವಿತವನ್ನು ಮಾಡ್ತಾ ಇದ್ದಾರೆ. ಅಂಥವ್ರ ದಿನಗಳು ಬೇಗ ಏನಾಗ್ತವೆ ಗೊತ್ತಾ? ಎಂಡ್ ಆಗ್ತವೆ. ಹಲ್ಲೆಲೂಯ. ಏನಾಗ್ತವೆ ಹೇಳ್ರಿ? ಸಂಸೋನ್ ಇದ್ದ ಬೈಬಲಲ್ಲಿ ಯಾರಿದ್ರು ಹೇಳ್ರಿ? ಸಂಸೋನ್ ಇದ್ದ. ಸಂಸೋನ್ ಏನು ಮಾಡ್ತಾ ಹೇಳ್ರಿ? ಅವನಿಗೆ ದೇವರೇ ಅಭಿಷೇಕ ಕೊಟ್ಟಿದ್ದಾನೆ. ಹಲ್ಲೆಲೂಯ. ಅವನಿಗೆ ದೇವರೇ ಬಲ ಕೊಟ್ಟಿದ್ದಾನೆ. ಆದರೆ ಅವನು ಯಾರಿಗೆ ಭಯಪಡ್ತಿರ್ಲಿಲ್ಲ ಹೇಳ್ರಿ? ದೇವರಿಗೆ ಕೂಡ ಭಯಪಡ್ತಿರ್ಲಿಲ್ಲ. ಅವನು ದೇವರಿಗೆ ವಿರುದ್ಧವಾಗಿ, ಗಮನಿಸ್ರಿ, ಅವನೇನು ಮಾಡಿ ಗೊತ್ತಾ? ದುರಾಚಾರಿ. ಹಲ್ಲೆಲೂಯ. ಆ ಹೆಂಗ ಸತ್ರ ಹೋದ ಅವನು. ಲಾಸ್ಟ್ಗೆ ಏನಾಯಿತು? ಬಲಿಷ್ಠನೇ ಬಲಹೀನಾಗಿ ಸತ್ತೋಗ್ಬಿಟ್ಟ. ಹಲ್ಲೆಲೂಯ. ಸಂಸೋನ್ ಏನಾದ ಹೇಳ್ರಿ? ಬಲಿಷ್ಠನೇ ಬಲಹೀನನಾಗಿ ಸತ್ತ. ಯಾಕಂದರೆ ಕೆಟ್ಟದಕ್ಕೆ ಹತ್ತಿರವಾಗುವಾಗ ದೇವರ ದಿನಗಳು ಕಡಿಮೆ ಆಗ್ತವೆ. ಹಲ್ಲೆಲೂಯ. ನೀವೆಲ್ಲರೂ ಇಲ್ಲಿ ವಾಕ್ಯ ಕೇಳೋ, ನೀವೆಲ್ಲರೂ ಏನು ಮಾಡ್ಬೇಕು? ದೇವರಿಗೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ, ಭಾಳ ಜನರು ಗಮನಿಸ್ರಿ, ಆರೋಗ್ಯ ಬೇಕಂತೇಳಿ ಹಾಸ್ಪಿಟ್ಲಿಗೆ ಹಣಗಳು ಖರ್ಚು ಮಾಡ್ತಾನೇ ಇರ್ತಾರೆ. ಹಲ್ಲೆಲೂಯ. ಆದರೆ ಹೇಳ್ತೀನಿ, ನಾವು ಭಾಳ ವರ್ಷ ಬದುಕಬೇಕಂದ್ರೆ, ನಾವು ಭಾಳ ವರ್ಷ ಚೆನ್ನಾಗಿರ್ಬೇಕಂದ್ರೆ ದೇವರಿಗೆ ಭಯಪಡಬೇಕು. ಹಲ್ಲೆಲೂಯ. ದೇವರ ಭಯದಲ್ಲಿ ಏನಿದೆ ಗೊತ್ತಾ? ಜಾರತ್ವ ಮಾಡಬಾರ್ದು, ಕೆಟ್ಟದ್ದು ಮಾಡಬಾರ್ದು. ಹಲ್ಲೆಲೂಯ. ಕುಡುಕತನ ಮಾಡಬಾರ್ದು. ಹಲ್ಲೆಲೂಯ. ಚಾಡಿ ಹೇಳಬಾರ್ದು. ಹಲ್ಲೆಲೂಯ. ಇನ್ನೊಬ್ಬರ ಮೇಲೆ ಸುಳ್ಳು ಸಾಕ್ಷಿ ಹೇಳಬಾರ್ದು. ಹಲ್ಲೆಲೂಯ. ಹಾಂ, ಇವೆಲ್ಲ ಭಾಳ ಅದಾವ. ಬೇಕಾದ್ರೆ ಮನೆಗೆ ಹೋದ್ಮೇಲೆ ಗಲಾತಿ 5ನೇ ಅಧ್ಯಾಯ 19ನೇ ವಚನದಿಂದ ಮನೆಗೆ ಹೋದ್ಮೇಲೆ ಓದ್ಕೊಳ್ರಿ. ಹಲ್ಲೆಲೂಯ. ಇವು ಲೋಕದಿಂದ ಹುಟ್ಟಿದವುಗಳು ಭಾಳ ಅದಾವ. ಇಲ್ಲಿ ಗಮನಿಸಿರ ಪ್ರೀತಿ ದೈವ ಜನರೇ, ದೇವರಿಗೆ ಭಯಪಡಬೇಕು ನಾವು. ಆಮೇನ್. ದೇವರಿಗೆ ಭಯಪಟ್ಟು ದಿನಗಳನ್ನು ಹೆಚ್ಚಿಸಿಕೊಂಡಾಗ, ಆಯುಷ್ಕಾಲ ಹೆಚ್ಚಾದಾಗ ದೇವ್ರ ಕೆಲಸ ಮಾಡಬೇಕು. ನಾವು ಯಾರು ಕೆಲಸ ಮಾಡ್ಬೇಕು ಹೇಳ್ರಿ? ಯಾರು ಕೆಲಸ ಮಾಡಬೇಕು? ಹಲ್ಲೆಲೂಯ. ಕೆಟ್ಟತನವನ್ನು ಬಿಟ್ಟು. ಹಲ್ಲೆಲೂಯ. ಅಲ್ಲಿ ವಾಕ್ಯ ಹೇಳುತ್ತೆ, ಓದಪ್ಪ, ಯೆಹೋವನಿಗೆ ಭಯಪಟ್ಟು ಕೆಟ್ಟದನ್ನು ತೊರೆದು ಬಿಡು. ಹಲ್ಲೆಲೂಯ. ದೇವರಿಗೆ ಭಯಪಟ್ಟು ಕೆಟ್ಟದನ್ನು ಯಾವಾಗ ಅದನ್ನು ನಾವು ತೊರಿತೇವೋ ದೇವರ ಭಯ ನಮ್ಮಲ್ಲಿ ಇರುತ್ತದೆ. ಆಮೇನ್. ದೇವರು ನಮ್ಮ ಜೀವಿತದಲ್ಲಿ ಏನಾದರೂ ಮಾಡ್ತಾನೆ, ಆತನಿಗೆ ಭಯಪಟ್ಟು ಕೆಟ್ಟದು ಮಾಡಬಾರ್ದು ಅಂತೇಳಿ ನಾವು ಯಾವಾಗಾದರೆ ಸಿದ್ಧವಾಗ್ತೇವೋ ನಮ್ಮ ದಿನಗಳು ಹೆಚ್ಚಾಗ್ತವೆ. ಹಲ್ಲೆಲೂಯ. ನಮ್ಮ ದಿನಗಳು ವೃದ್ಧಿ ಆಗ್ತವೆ. ಆಮೇನ್. ನಮ್ಮ ದಿನಗಳು ದಿನೇ 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 ಹೆಚ್ಚಾಗ್ತಾನೆ ಬರ್ತವೆ. ಹಲ್ಲೆಲೂಯ. ಭಾಳ ಜನರು ನೋಡಿ ದೇವರಿಗೆ ಭಯಪಡೋದಿಲ್ಲ. ಇವತ್ತು ಯಾರೆಲ್ಲ ದೇವರಿಗೆ ಭಯಪಡಲ್ಲ ಅವ್ರಿಗೆ ಹೇಳ್ರಿ, ನಿನ್ನ ದೇವರಿಗೆ ಭಯಪಟ್ಟಿಲ್ಲ ಅಂದರೆ ನಿನ್ನ ದಿನಗಳು ಬೇಗ ಮುಗಿತೇವೆ ಅಂತ ಹೇಳ್ರಿ. ಹಲ್ಲೆಲೂಯ. ಹಾಂ, ಏನು ಮಾಡ್ಬೇಕು ಹೇಳ್ರಿ? ದೇವ್ರಿಗೆ ನಾವು ಮಾತಾಡ್ರಿ. ಏನು ಮಾಡ್ಬೇಕು ನಾವು? ಕೆಲವೊಬ್ಬರ ಅಣ್ಣಗ, ಅಮ್ಮಗ, ಅಕ್ಕಗ, ಅವ್ರಿಗೆ ಇವ್ರಿಗೆ ಭಯಪಡ ಒಳ್ಳೆಯದೇ. ಅದಕ್ಕಿಂತ ಯಾರಿಗೆ ಭಯಪಡಬೇಕು? ಅಣ್ಣ ಕಾಣಲಾರ್ದ ಪಾಪ ಮಾಡೋರದಾರ, ಅಕ್ಕ ಕಾಣಲಾರ್ದ ಪಾಪ ಮಾಡೋರದಾರ. ಹಲ್ಲೆಲೂಯ. ಅಮ್ಮ ಕಾಣದ ಪಾಪ ಮಾಡಿದಾರ ಅದಾರ. ದೇವ್ರಿಗೆ ಕಾಣಲಾರ್ದ ಯಾರ ಪಾಪ ಮಾಡೋರದಾರ? ಮಾತಾಡ್ರಿ. ಯೆಹೋವನ ದೃಷ್ಟಿ ಭೂಲೋಕದ ಎಲ್ಲ ಕಡೆ ಐತಂತೆ, CC ಕ್ಯಾಮ್ರಾ ಇದ್ದಂಗೆ ಅದು. ಹಲ್ಲೆಲೂಯ. ಆ ಸ್ಟೋರೇಜ್ ಮುಗಿಯಂಗಿಲ್ಲ, ಆತನ ಕಣ್ಣು ಮೊಬ್ಬಾಗಿಲ್ಲ. ಭಾಳ ಜನರು ಮನುಷ್ಯರ ಕಣ್ಣು ಮೊಬ್ಬಾಗಿವೆ ಅಂತೇಳಿ ತಪ್ಪು ಮಾಡ್ಬೋದೇನೋ. ದೇವರು ನೋಡ್ತಾ ಇದ್ದಾನೆ. ಹಲ್ಲೆಲೂಯ. ಏನು ಮಾಡ್ತಾನೆ ಹೇಳ್ರಿ? ದೇವರು ನೋಡ್ತಾ ಇದ್ದಾನೆ. ಆಮೇನ್. ಏನು ಮಾಡ್ಬೇಕು? ದೇವರಿಗೆ ನೋಡುವ ದೇವರಿಗೆ ಭಯಪಡಬೇಕು. ಹಲ್ಲೆಲೂಯ. ಯಾರಾದರೂ ದುಷ್ಟರಾಗಿದ್ದರೆ ಅವ್ರ ಜೀವಿತ ಏನಾಗ ಗೊತ್ತಾ? ಓದ್ರಿ ಜ್ಞಾನೋಕ್ತಿ 10:27 ತೆಗಿರಿ. ಓದ್ರಿ ಜ್ಞಾನೋಕ್ತಿಗಳು 10:27 ರೀ. ಓದ್ರಿ.
ಯೆಹೋವನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ, ದುಷ್ಟರ ವರ್ಷಗಳಿಗೆ ಕ್ಷಯ. ಹಲ್ಲೆಲೂಯಾ. ದಿನೇ 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 ಅವನ ಜೀವಿತ ಕುಗ್ಗಿ ಪತನಾಗಿ ಮುಗಿದೋಗ್ಬಿಡ್ತ. ಮತ್ತು ಹಲ್ಲೆಲೂಯಾ. ದುಷ್ಟರಾಗಿರಬಾರ್ದು. ನಾವೇನಾಗಿರ್ಬೇಕು? ಏನಾಗಿರ್ಬೇಕು? ನಾವು ದೇವರಿಗೆ ಮಕ್ಕಳಾಗಿದ್ದು ಭಯಪಡುತ್ತಾ ಮುಂದೆ ಸಾಗಬೇಕು. ಹಲ್ಲೆಲೂಯಾ. ಓಕೆ, ಈಗ ಒಂದು ಗಮನಿಸ್ರಿ, ದೇವರಿಗೆ ಭಯಪಡಬೇಕಂದ್ರೆ ಕೆಟ್ಟದನ್ನು ತೊರೆಯಬೇಕು. ಎಲ್ಲ ಹೇಳ್ರಿ, ದೇವರಿಗೆ ಭಯಪಡ್ಬೇಕಂದ್ರೆ ನಾವೇನು ಮಾಡ್ಬೇಕು ಹೇಳ್ರಿ? ಕೆಟ್ಟದನ್ನು ತೊರಿಬೇಕು. ಹಲ್ಲೆಲೂಯಾ. ಕೆಟ್ಟದು ಮಾಡಬಾರ್ದು. ಏನು ಮಾಡಬಾರ್ದು? ನಾವು ನಮ್ಮ ಕಣ್ಣು ಮುಂದೆ ಕೆಟ್ಟದಿದ್ರು ಕೂಡ ನಾವು ಅದನ್ನು ಬಿಟ್ಟು ಸೈಡಿಗೆ ಬರಬೇಕು. ಹಲ್ಲೆಲೂಯಾ. ಒಂದು ವೇಳೆ ಕೆಟ್ಟದಕ್ಕೆ ಪ್ರೋತ್ಸಾಹ ಮಾಡೋಣ ಕೂಡ ದೂರ ತಳ್ಳಬೇಕು ನಾವು. ಹಲ್ಲೆಲೂಯಾ. ಅಂತರ ಜೊತೆ ಇದ್ರೆ ನಾವು ಕೆಟ್ಟೋಗ್ತೀವಿ. ಆಮೇನ್. ಅದಕ್ಕೋಸ್ಕರ ಒಂಥರದಿಂದ ದೂರ ಆಗಬೇಕು ನಾವು. ಹಲ್ಲೆಲೂಯಾ. ಅದಕ್ಕೋಸ್ಕರ ಗಮನಿಸ್ರಿ, ಈಗ ಕೆಟ್ಟದನ್ನು ತೊರೆದು ಬಿಟ್ಟರೆ ನಾವು ಭಕ್ತಿಯಲ್ಲಿ ಭಯದಲ್ಲಿ ಮುಂದೆ ಹೋಗ್ತೀವಿ. ಆಮೇನ್. ದೇವರು ನೋಡಿದಂಥ ಒಂದು ಭಯ ಇರುತ್ತೆ. ಆ ಭಯದಿಂದ ನಮಗೇನು ಬರುತ್ತೆ ಹೇಳ್ರಿ? ನಮ್ಮ ಆಯುಷ್ಕಾಲ ಹೆಚ್ಚಾಗುತ್ತದೆ. ಹಲ್ಲೆಲೂಯಾ. ಎರಡನೇದಾಗಿ ದೇವರಿಗೆ ಭಯಪಡೋದ್ರಿಂದ ಏನಾಗುತ್ತೆ? ವಾಕ್ಯ ಓದೋಣ. ತೆಗಿರಿ, ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ ಓದ್ರಿ. ಜ್ಞಾನೋಕ್ತಿಗಳು 14ನೇ ಅಧ್ಯಾಯ 26ನೇ ವಚನ ವಾಕ್ಯ ಓದೋಣ. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಹಲ್ಲೆಲೂಯಾ. ಯೆಹೋವನಿಗೆ ಭಯಪಡೋದ್ರಿಂದ ಏನು ಹೇಳ್ರಿ? ನಿರ್ಭಯ. ಎಲ್ಲ ಹೇಳ್ರಿ, ದೇವರಿಗೆ ಭಯಪಟ್ಟರೆ ಈ ಲೋಕದಲ್ಲಿ ಯಾವನಿಗೂ ಭಯಪಡೋ ಅವಶ್ಯಕತೆ ಇಲ್ಲ. ಅದು ಸೈತಾನಾಗಿರಲಿ, ದೆವ್ವಗಳಾಗಿರಲಿ, ದೆವ್ವಗಳಿಂದ ಕಳಿಸಲ್ಪಟ್ಟ ಮಾಟಮಂತ್ರ ಆಗಿರಲಿ, ಅಥವಾ ಯಾವನೇ ದೊಡ್ಡ ವ್ಯಕ್ತಿ ಆಗಿರಲಿ, ಭಯಪಡೋ ಅವಶ್ಯಕತೆ ಇರೋಕ್ಕಲ್ಲ. ಹಲ್ಲೆಲೂಯಾ. ಯಾಕೆ? ಆಗಲೇ ನಾವು ಯಾರಿಗೆ ಭಯಪಟ್ಟಿವಲ್ರಿ? ಸೃಷ್ಟಿಕರ್ತನಿಗೆ ಭಯಪಟ್ಟಿದ್ದೇವೆ. ಆಮೇನ್. ಹಲ್ಲೆಲೂಯಾ. ಓಕೆ, ಇಲ್ಲಿ ವಾಕ್ಯನಲ್ಲಿ ಇನ್ನೊಂದ್ಸಲ ಓದೋಣ ಅದನ್ನು. ಯೆಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ. ಆಮೇನ್. ನಿರ್ಭಯ ಅಂದ್ರೆ ಅರ್ಥ ಏನಂದ್ರಿ? ಭಯ ಇರೋದಿಲ್ಲ. ಹಲ್ಲೆಲೂಯಾ. ಭಾಳ ಜನರು ಭಯಪಡಿಸೋಕೆ ಬರ್ತಿರ್ತಾರೆ. ಭಾಳ ಜನರು ನೋಡ್ರಿ, ದೇವರಿಗೆ ಭಯಪಡದೆ ಮಾಟಮಂತ್ರಕ್ಕೆ ಭಯಪಡ್ತಾರೆ. ಯಾವುದಕ್ಕೆ ಭಯಪಡ್ತಾರೆ ಹೇಳ್ರಿ? ದೇವರಿಗೆ ಭಯಪಡಂಗಿಲ್ಲ. ಇವತ್ತು ಯೇಸುಸ್ವಾಮಿನ ನಂಬಿ ವಾರ ವಾರ ಚರ್ಚಿಗೆ ಬಂದು ವಾರ ವಾರ ದೇವ್ರನ್ನ ಆರಾಧಿಸಿ ವಾರ ವಾರ ಅಪ್ಪ ತಂದೆ ಸ್ತೋತ್ರ ಅಂತೇಳಿ ಹೆಂಗೋ ಬಂದಂಗೆ ಪ್ರಾರ್ಥನೆ ಮಾಡ್ಕೊಂಡು ಹೋಗಿ ಲಾಸ್ಟಿಗೆ ಯಾರೋ ಒಂದು ಮನೆ ಮುಂದೆ ನಿಮ್ಮನೆ ಹಾಕಿದ್ರೆ ಅಂದ್ರೆ ಅವ್ರಿಗೇನೈತೆ ಗೊತ್ತಾ? ದೇವ್ರಿಗಿಂತ ಹೆಚ್ಚು ಅವಕ್ಕೆ ಭಯ ಐತೆ, ಮತ್ತು ಅದ್ರ ಮೇಲೆ ಭಯ ಐತೆ. ಆ ಮಾಟ ಮಂತ್ರ ಏನು ಮಾಡಿಬಿಡ್ತೋ, ಇವರೇನು ಮಾಡಿಬಿಡ್ತಾರೋ, ಯಾವನೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ದೇವರಿಗೆ ನಾವು ಭಯಪಟ್ಟು ಭಕ್ತಿಯಲ್ಲಿ ಮುಂದೆ ಸಾಗುವಾಗ ನಮಗೇನು ಬರುತ್ತೆ ಹೇಳ್ರಿ? ಏನು ಬರುತ್ತೆ? ನಿರ್ಭಯ ಅಂದ್ರೆ ಏನು ಹೇಳ್ರಿ? ಈಗ ನಿಮಗೆ ಹೇಳಿದೆ, ನಿರ್ಭಯ ಅಂದ್ರೆ ಏನು? ದೇವರಿಗೆ ಭಯಪಟ್ಟರೆ ನಮಗೆ ಭಯ ಇರೋದಿಲ್ಲ, ಈ ಲೋಕದ ಭಯ. ಹಲ್ಲೆಲೂಯಾ. ಎಲ್ಲರಿ, ಈ ಲೋಕದಲ್ಲಿ ಯಾರೆಲ್ಲ ಭಯಪಡ್ತಾರೋ ಅವರೆಲ್ಲರಿಗೆ ಈ ಮಾತು ಹೇಳಬೇಕು, ನೀನು ದೇವರಿಗೆ ಭಯಪಟ್ಟು ಜೀವನ ಮಾಡಿದ್ರೆ ಈ ಲೋಕದಲ್ಲಿ ನಿನಗೆ ಏನೇ ಅಡೆತಡೆ ಬರಲಿ, ನೀನು ಭಯಪಡುವ ಅವಶ್ಯಕತೆ ಇರೋದಿಲ್ಲ ಅಂತ ಹೇಳಬೇಕು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂದರೆ ನಮ್ಮ ಜೊತೆಗಿರುವ ದೇವರೇನು ಗೊತ್ತಾ? ಲೋಕವನ್ನು ಜಯಿಸಿದ ದೇವರು. ಆಮೇನ್. ಆತನೊಂದು ಮಾತಾಡ್ತೀನಿ, ನೀನನ್ನು ಎದುರಿಸಲು ಕಲ್ಪಿಸಿದ ಯಾವ ಆಯುಧವೋ ಏನಾಗಲ್ಲಡ್ರಿ? ಜಯಿಸೋದಿಲ್ಲ. ಯಾಕಂದರೆ ದೇವರು ಯುದ್ಧ ವೀರನು. ಆಮೇನ್. ನಾವು ದೇವರಿಗೆ ಭಯಪಡುವಾಗ ಆ ಯುದ್ಧ ವೀರನಾಗಿ ದೇವರು ನಿಂತುಕೊಂಡು ಯಾವ ರೀತಿ ಯುದ್ಧ ಮಾಡಬೇಕು, ಯಾವ ರೀತಿ ದೇವರು ನಮಗೆ ಜಯ ಕೊಡಬೇಕು, ಆ ರೀತಿ ದೇವರು ಜಯ ಕೊಡುತ್ತಾನೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗುವಾಗ ಗಮನಿಸಿರಿ, 14ನೇ ವಿಮೋಚನೆ ಕಂಡ 14ನೇ ವಚನದಲ್ಲಿ ಹೇಳ್ತೆ, ಯೆಹೋವನೇ ಇವತ್ತು ನಿಮಗೋಸ್ಕರ ಯುದ್ಧ ಮಾಡುತ್ತಾನಂತೈತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. 2ನೇ ಪೂರ್ವಕಾಲ 20ನೇ ಅಧ್ಯಾಯದಲ್ಲಿ ನೋಡೋದಾದರೆ ಯೋಸಾಫಾಟನ್ನು ಹೇಳ್ತಾನೆ, ದೇವರು ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ. ಆಮೇನ್. ನಾವೇನು ಮಾಡಬೇಕು? ದೇವರಿಗೆ ಭಯಪಡಬೇಕು. ಹಲ್ಲೆಲೂಯಾ. ಭಯಪಡಬೇಕಂದ್ರೆ ಅಯ್ಯೋ ಆತಗೆ ಭಯಪಟ್ಟರೆ ಮಾತ್ರ ಕಾರ್ಯ ಮಾಡ್ತಾನೆ. ಏನು ಭಯಪಡಬೇಕು? ಲೋಕದಲ್ಲಿ ದೇವರ ವಾಕ್ಯ ಹೆಂಗಿದೆಯೋ ಅದರ ಪ್ರಕಾರ ಜೀವಿಸ್ತಾ ಕೆಟ್ಟದನ್ನು ತೊರೆಯಬೇಕು. ಹಲ್ಲೆಲೂಯಾ. ಈ ವಾಕ್ಯದಲ್ಲಿರುವಂಥ ಪ್ರತಿ ಮಾತುಗಳನ್ನು ಅನುಸರಿಸಬೇಕು ನಾವು. ಆಮೇನ್. ಹಲ್ಲೆಲೂಯಾ. ಏನು ಮಾಡ್ಬೇಕಲ್ರಿ? ಈ ವಾಕ್ಯದಲ್ಲಿರುವಂಥ ಪ್ರತಿಯೊಂದನ್ನು ಏನು ಮಾಡ್ಬೇಕು? ನಾವು ಅನುಸರಿಸಬೇಕು. ಹಲ್ಲೆಲೂಯಾ. ಓಕೆ, ದೇವರಿಗೆ ಭಯಪಡೋದ್ರಿಂದ ನಮಗೇನೇನು ಲಾಭ ಹೇಳ್ರಿ? ಮಾತ್ರ ಏನೇನು ಲಾಭ? ಒಂದನೇದಾಗಿ ಆಯುಷ್ಕಾಲ ಹೆಚ್ಚಾಗುತ್ತೆ. ಹೇಳ್ರಿ, ಆಯುಷ್ಕಾಲ ಹೆಚ್ಚಾಗುತ್ತೆ. ಎರಡನೇದಾಗಿ ಏನಾಗುತ್ತೆ? ಈ ಲೋಕದಲ್ಲಿ ಏನೇ ತಡೆ ಬರಲಿ ಭಯ ಇರೋದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವೊಬ್ಬರು ಹೇಳ್ತಿರ್ತಾರೆ, ಏನೋ ಬರಲಿ ಬಿಡು, ನಮ್ಮ ಅಪ್ಪದ ನನಗೆ ಧೈರ್ಯ ಐತೆ ಹಂಗಿರ್ತಾರೆ. ಆದರೆ ಗಮನಿಸ್ರಿ, ದೇವರಿಗೆ ಭಯಪಟ್ಟು ಯಾರಾದರೂ ಇರ್ತಾರೋ ಈ ಲೋಕದಲ್ಲಿ ಏನೇ ಅಡೆತಡೆ ಬರಲಿ ಆತನಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆತನು ಎಲ್ಲವನ್ನು ಕಾರ್ಯರೂಪಕ್ಕೆ ತರುವ ಶಕ್ತನು ಸಾಮರ್ಥ್ಯನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ದೇವರಿಗೆ ಭಯಪಡಬೇಕು. ಹಲ್ಲೆಲೂಯಾ. ಮತ್ತು ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಾ? ದೇವರಿಗೆ ಭಯಪಟ್ಟರೆ ಜ್ಞಾನವಂತರು ಅವರು. ದೇವರಿಗೆ ಯಾರೆಲ್ಲ ಭಯಪಡ್ತಾರೋ ಅವ್ರೇನು ಗೊತ್ತಾ? ಜ್ಞಾನವಂತರು. ಯಾರು ಹೇಳ್ರಿ? ಈಗ ದೇವರಿಗೆ ಭಯಪಟ್ಟರೆ ನಮಗೇನು ಬರುತ್ತೆ? ಒಂದನೇದಾಗಿ ಆಯುಷ್ಕಾಲ ಹೆಚ್ಚಾಗುತ್ತೆ. ಹಲ್ಲೆಲೂಯಾ. ಆಯುಷ್ಕಾಲ. ಎರಡನೇದಾಗಿ ಏನು ಬರುತ್ತೆ ಹೇಳ್ರಿ?
ಈಗ ಹೇಳ್ದಲ್ಲ ನಿರ್ಭಯ, ಹಲ್ಲೆಲೂಯಾ ಎಂಬರ್ತೆ ನಿರ್ಭಯ. ನಿರ್ಭಯ ಅಂದರೆ ಏನು ಗೊತ್ತಾ? ಈಗ ಹೇಳ್ದಲ್ಲ ನಿರ್ಭಯ, ಅದೇ ಹೇಳ್ರಿ. ನಿಮಗೆ ಯಾಕೆ ಕೇಳ್ತಂದ್ರೆ ನೀವು ಯಾರು ಹೇಳ್ಬೇಡ್ರಿ. ನಿರ್ಭಯ ಅಂದರೆ ಏನು ಹೇಳ್ರಿ? ಭಯ ಇರೋದಿಲ್ಲ, ಯಾನೇ ಬರಲಿ ಭಯ ಇರೋದಿಲ್ಲ. ಹಲ್ಲೆಲೂಯಾ. ಬೇಕಾದಾಗಲಿ ಭಯ ಇರೋದಿಲ್ಲ. ಹಲ್ಲೆಲೂಯಾ. ರೈಟ್. ದೇವರಿಗೆ ಭಯಪಡುವ ವ್ಯಕ್ತಿ ಕೆಟ್ಟದನ್ನು ತೊರೆಯಬೇಕಂತ. ಏನು ಮಾಡ್ಬೇಕಂತ ಹೇಳ್ರಿ? ಕೆಟ್ಟದನ್ನು ತೊರೆಯಬೇಕಂತ. ಹಲ್ಲೆಲೂಯಾ. ದೇವರಿಗೆ ಇಷ್ಟವಿಲ್ಲದ ನಾವು ಬಿಟ್ಟು ಬಿಡಬೇಕು. ಆಮೇನ್. ಹಲ್ಲೆಲೂಯಾ. ರೈಟ್. ಗಮನಿಸ್ರಿ, ದೇವರಿಗೆ ಯಾರೆಲ್ಲ ಭಯಪಡ್ತಾರೋ ಅವರು ಜ್ಞಾನವಂತರಂತೆ. ಅವ್ರು ಏನು ಹೇಳ್ರಿ? ಏನಂತ ಹೇಳ್ರಿ? ಅವರು ಮಾತಾಡ್ರಿ. ಏನು ಎಷ್ಟು ಜನ ಜ್ಞಾನವಂತರದ್ರಿ ಇಲ್ಲಿ? ದೇವರಿಗೆ ಭಯಪಡೋರಿಗೆ ಜ್ಞಾನ ಇರುತ್ತಂತೆ. ಹಲ್ಲೆಲೂಯಾ. ಯಾಕೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ಓದ್ರಿ. ಜ್ಞಾನೋಕ್ತಿ 1:7. ಆ ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೆಹೋವನ ಏನಂತೈತಪ್ಪ? ಭಯವೇ ತಿಳುವಳಿಕೆಗೆ ಮೂಲವು. ಹಲ್ಲೆಲೂಯಾ. ಗಮನಿಸ್ರಿ, ಯಾರಾದರೂ ದೇವರಿಂದ ಕಾರ್ಯ ಮಾಡ್ದನಪ್ಪ, ನಾವು ಈ ತಪ್ಪು ಮಾಡ್ಬಾರ್ದು ಯಾರಿಗೆ ಭಯ ಇರುತ್ತೋ ಅವ್ರಿಗೆ ತಿಳುವಳಿಕೆ ಐತೆ ಅಂತ ಅರ್ಥ. ಇವತ್ತು ಭಾಳ ಜನ ಗಮನಿಸ್ರಿ, ವಿಶ್ವಾಸಿಗಳಾಗಿರೋ ತಿಳುವಳಿಕೆ ಇಲ್ಲದೆ ತಪ್ಪು ಮಾಡ್ತಾಯಿದ್ರಿ. ಏನು ಮಾಡ್ತಾರೆ ಹೇಳ್ರಿ? ತಿಳುವಳಿಕೆ, ಜ್ಞಾನ ಇಲ್ಲ ಅವಕ್ಕ. ಏನಿಲ್ಲ ಹೇಳ್ರಿ? ಜ್ಞಾನ ಇಲ್ಲದೆ. ಅದಕ್ಕೋಸ್ಕರ ದೇವ್ರ ವಾಕ್ಯ ಹೇಳ್ತೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ರಂತ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ. ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಜ್ಞಾನ ಬರಬೇಕಂದ್ರೆ ದೇವರಿಗೆ ಭಯಪಡಬೇಕು ನಾವು. ಹಲ್ಲೆಲೂಯಾ. ಓಕೆ, ಓದೋಣ. ಜ್ಞಾನೋಕ್ತಿ 1:7 ಹೇಳುತ್ತೆ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಹಲ್ಲೆಲೂಯಾ. ಮತ್ತು ಕೀರ್ತನೆ 111ನೇ ಅಧ್ಯಾಯ 10ನೇ ವಚನದಲ್ಲಿ ವಾಕ್ಯ ಹೇಳುತ್ತೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಹಲ್ಲೆಲೂಯಾ. ಯಾವ ವ್ಯಕ್ತಿ ಆದರೂ ದೇವರಿಗೆ ಭಯಪಡ್ತಾನೆ ಅವನಿಗೆ ಜ್ಞಾನ ಐತೆ ಅಂತ ಅರ್ಥ. ಆಮೇನ್. ಹಲ್ಲೆಲೂಯಾ. ಕೆಲವೊಬ್ರು ನೋಡ್ರಿ, ತಪ್ಪಲ್ಲಿ ಸಿಗೆ ಬಿದ್ದಾಗ, ಹೇಯ್ ನಿನಗೆ ಅದು ಮಾಡಬಾರ್ದಂತ ಗೊತ್ತಿದ್ದಿಲ್ಲ, ಜ್ಞಾನ ಎಲ್ಲಿಟ್ಟಿ ಕೇಳ್ತಾರ. ನೀವು ಕೂಡ ಮಾತಾಡಿರ್ತೀರಿ, ಯಾರಿಗೇನು ಜ್ಞಾನ ಎಲ್ಲಿಟ್ಟಿ? ಮೂರ್ಖತ್ತೆ ವಯಸ್ಸದವ ನಿನಗೆ, ಅದು ತಪ್ಪಂತ ಗೊತ್ತಿದ್ರು ಮಾಡಿದೆ, ಎಲ್ಲ ಐತಿ ನಿನಗೆ ಜ್ಞಾನ. ಅವ್ನು ಭಯಪಡೋಣಂದ್ರೆ ಜ್ಞಾನ ಇರ್ತದೆ ಮತ್ತು ಅವನಿಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಿಮ್ಮಲ್ಲಿ ಏನಿರಬೇಕು? ಜ್ಞಾನ ಇರಬೇಕು. ಜ್ಞಾನ ಐತಾ? ನೀವು ಜ್ಞಾನವಂತರ ಅಜ್ಞಾನಿಗಳ? ಜ್ಞಾನಹೀನರಾಗಿರಬಾರ್ದು, ಜ್ಞಾನವಂತರಾಗಬೇಕು. ಹಲ್ಲೆಲೂಯಾ. ಓಕೆ, ನಿಮ್ಮಲ್ಲಿ ಜ್ಞಾನ ಇದ್ದರೆ ದೇವರಿಗೆ ಭಯಪಡ್ತಾರೆ. ನೀವೇನು ಮಾಡ್ತಾರೆ ಹೇಳ್ರಿ? ಹೌದು, ಇದು ತಪ್ಪು, ಇದು ರೈಟು. ನಮ್ಮ ಹತ್ರ ಈ ಲೋಕದಲ್ಲಿ ಎಲ್ಲ ಐತೆ. ಇರುವುದಾಗ ನಾವು ಹೆಂಗೆ ಉಪಯೋಗಿಸ್ಕೊಳ್ಬೇಕು ನಮ್ಮ ಕೈಲಿರುತ್ತೆ. ಜ್ಞಾನ ಇದ್ದರೆ ದೇವರಿಗೆ ಭಯಪಟ್ಟು ಭಕ್ತಿಯ ಜೀವನದಲ್ಲಿ ರೂಟ್ ಸಾಗಿಸ್ತೇವೆ. ಹಲ್ಲೆಲೂಯಾ. ಒಂದು ವೇಳೆ ನಮಗೆ ಜ್ಞಾನ ಇಲ್ಲಾಂದರೆ ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ. ಜ್ಞಾನ ಇದ್ದವ್ರು ಏನು ಮಾಡ್ತಾರೆ ಗೊತ್ತಾ? ಒಂದು ಕ್ರಮವಾದ ಭಕ್ತಿಯಲ್ಲಿ ಮುಂದೆ ಸಾಕ್ತಾರೆ. ಹಲ್ಲೆಲೂಯಾ. ಜ್ಞಾನವಂತರಿಗೆ ಭಯಪಡುವ ಲಕ್ಷಣ ಇರುತ್ತೆ. ಆಮೇನ್. ಹಲ್ಲೆಲೂಯಾ. ಒಂದು ಮಾತು ಹೇಳ್ತೀನಿ, ಇನ್ನೊಂದು ಮಾತು ಹೇಳ್ತೀನಿ. ಏನಂದರೆ, ಈಗ ನಾನಿದ್ದೀನಿ, ನನಗೇನಾದರೂ ಕೆಟ್ಟದು ಮಾಡ್ದೆ ಅನ್ಕೊಳ್ರಿ, ನಾನು ಅವನ್ನ ಶಿಕ್ಷಿಸದೆ, ಅವನ್ನ ಮರ್ಡರ್ ಮಾಡದೆ, ಅವನ್ನ ಸಾಯಿಸದೆ ನಾನು ಕೋರ್ಟಿಗೆ ಹೋದ್ರೆ ನನಗೆ ಜ್ಞಾನವಂತನು. ಅದೇ ನಾನು ಅವನು ಮರ್ಡರ್ ಮಾಡಿದ್ರೆ ನಾನೇನಾಗ್ತೀನಿ ಹೇಳ್ರಿ? ಅಜ್ಞಾನಿ. ಅರ್ಥ ಆಯ್ತು ನಾನು ಹೇಳೋದು? ಎಷ್ಟು ಜನರಿಗೆ ಅರ್ಥ ಆಗತ್ತೆ? ಇಲ್ಲಿರೋರಿಗೆ ಮಾತ್ರ ಅರ್ಥ ಆಗುತ್ತೆ. ಮುಚ್ಚಲ್ಪಟ್ಟ ಹೃದಯಗಳು ತಕ್ಕಳ್ರಿ, ಯಾಕಂದರೆ ವಾಕ್ಯ ಇಳೀಲಿ. ಹಲ್ಲೆಲೂಯಾ. ಮನೆಗೆ ನೀರು ಹೆಂಗೆ ಗಿಡಕಂದ್ರೆ ವಾಕ್ಯ ಹೆಂಗೆ ಗಿಡಕರ್ರಿ, ಯಾಕಂದರೆ ವಾಕ್ಯ ಎಂಬ ನೀರು ನಿಮ್ಮನ್ನು ಬೆಳೆಸುತ್ತೆ. ಹಲ್ಲೆಲೂಯಾ. ಗಮನಿಸ್ರಿ, ನಾವು ದೇವರಿಗೆ ಭಯಪಡುವ ಜ್ಞಾನವನ್ನು ಹೊಂದಬೇಕು. ಹಲ್ಲೆಲೂಯಾ. ಭಾಳ ಜನರು ಹೆಸರಿಗೆ ಮಾತ್ರ ಕ್ರೈಸ್ತವರು ದೇವರಿಗೆ ಭಯಪಡ್ತಾ ಇಲ್ಲ. ಅಂಥವ್ರು ಜ್ಞಾನಕ್ಕೆ ಹಾಕಲ್ಲ, ಅವ ಅಜ್ಞಾನಿಗಳು. ಹಲ್ಲೆಲೂಯಾ. ಮೂರ್ಖರವರು. ಯಾರವರು? ಮೂರ್ಖರು. ಭಯ ಇಲ್ಲದ್ರೆ ಹೆಂಗೆ ಬೇಕಾದ್ರೆ ಹಂಗೆ ಇರ್ತಾರೆ. ನಿಜ ಹೇಳ್ತೀನಿ, ಭಯ ಇಲ್ಲದೆ ಹೋದರೆ ಖಂಡಿತವಾಗಿ ಹಾಳಾಗೋದು ಸತ್ಯ. ದಾವೀದನ ಯಾರಿಗೆ ಭಯಪಡ್ತಿರಲಿಲ್ಲ. ಯಾಕೆ ಗೊತ್ತಾ? ದಾವೀದನ ಚಿಕ್ಕವನಾದರೂ ಕೂಡ ದೇವರಿಗೆ ಭಯಪಡ್ತಿದ್ದ, ದೇವರನ್ನ ಆರಾಧಿಸ್ತಿದ್ದ. ಅದಕ್ಕೋಸ್ಕರ ಗೋಲಿಯಾತನ ಮುಂದೆ ಧೈರ್ಯವಾಗಿ ನಿಂತ. ಹಲ್ಲೆಲೂಯಾ. ಧೈರ್ಯವಾಗಿ ನಿಂತು ಏನು ಹೇಳ್ತಾನೆ ಗೊತ್ತಾ? ಏಯ್, ಇವತ್ತು ನಿನ್ನನ್ನು ದೇವರು ನನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದಾನೆ. ಎಷ್ಟು ಜನರು ಇವತ್ತು ಬೆಳಿಗ್ಗೆ ನಾನು ವಾಗ್ದಾನ ನೋಡಿದ್ರಿ? ಡೈಲಿ ಬೆಳಿಗ್ಗೆ ಬರ್ತಾವಲ್ಲ, ಇವತ್ತು ವಾಗ್ದಾನ ಅಂತ ಹೇಳ್ರಿ, ಇವತ್ತು ಯೆಹೋವನು ನಿನ್ನನ್ನು ನನ್ನ ಕೈಗೆ. ಅವ್ನು ಬಲ ಇತ್ತ ಬಲ ಇದ್ದಿಲ್ಲ ದಾವೀದನಿಗೆ. ದಾವೀದನಿಗೆ ಬಲ ಇತ್ತ ಬಲ ಇದ್ದಿಲ್ಲ? ಬಲ ಇಲ್ಲ. ಯಾಕಂದ್ರೆ ದಾವೀದನಿರೋದು ಎಷ್ಟು? ಗೋಲಿಯಾತ ಹೆಂಗದನ ಹೇಳ್ರಿ? ಭಾಳ ಎತ್ತರ ಅದನ್ನು. ಹಲ್ಲೆಲೂಯಾ. 6.5 ಮೊಳ ಎತ್ತರ ಇದ್ದಾನೆ. ಯಾರೋ? ಗೋಲಿಯಾತನು. ದಾವೀದನ ಎಷ್ಟದನ? 1 ಮೊಳನ ಅದೆಲ್ಲ ಗೊತ್ತಿಲ್ಲ, ಒಟ್ಟು ಚಿಕ್ಕ ದಾವೀದ. ಹಲ್ಲೆಲೂಯಾ. ಆದರೆ
ಆ ದುಷ್ಟ ಗೋಲಿಯಾತ ನೋಡಿದ್ರು ಕೂಡ ಭಯಪಡಲಿಲ್ಲ. ಯಾಕೆ ಗೊತ್ತಾ? ಇವನ್ನೆಲ್ಲ ಅಲ್ಲಕ್ಕೆ ನಾನು ಆಲ್ರೆಡಿ ಪರಾಕ್ರಮಿಯಾದ ದೇವರಿಗೆ ಭಯಪಟ್ಟೆ, ಇವನು ಯಾಕೆ ಭಯಪಡಲ್ಲ ಅಂತ ನಿಂತ. ಇವತ್ತು ನಿನ್ನ ನನ್ನ ಕೈಗೆ ಒಪ್ಪಿಸ್ಕೊಡಂತೆ ತಿರುಗಿಸಿ ಏನು ಮಾಡ್ದೇಳ್ರಿ, ಬುಟ್ಟ ಏಟು. ಹಲ್ಲಲ್ಲೆಲೂಯಾ. ಹಂಗೆ ಇರಬೇಕು ನಾವು ಭಕ್ತಿಯಲ್ಲಿ. ದೇವರಿಗೆ ಭಯಪಟ್ಟು ಶತ್ರುಗಳಿಗೆ ಭಯ ತೋರಿಸ್ಬೇಕು ನಾವು. ಆಮೇನ್. ಹಲ್ಲಲ್ಲೆಲೂಯಾ. ಎಷ್ಟು ಜನರು ತೋರಿಸ್ರಿ? ಫಸ್ಟ್ ಆಫ್ ಆಲ್ ನಾವೇ ದೇವರಿಗೆ ಭಯಪಡಕ್ಲಿಲ್ಲ, ಎಲ್ಲಿ ನಾವು ಇನ್ನು ಇತರರಿಗೆ ಭಯ ತೋರಿಸ್ತೀವಂತರ. ನಾವು ನಿರ್ಭಯವಾಗಿ ಜೀವಿಸಬೇಕಂದ್ರೆ ದೇವರಿಗೆ ಭಯಪಡಬೇಕು. ಹಲ್ಲಲ್ಲೆಲೂಯಾ. ಓಕೆ, ಗಮನಿಸ್ರಿ ಪ್ರೀತಿಯುಳ್ಳ ದೇವ ಜನರೇ. ಈಗ ವಾಕ್ಯ ನೋಡಿದ್ವಲ್ಲ, ಭಯಪಡೋದ್ರಿಂದ ಆಯುಷ್ಕಾಲ, ಭಯಪಡೋದ್ರಿಂದ ನಿರ್ಭಯ. ಯಾರೆಲ್ಲ ಭಯಪಡ್ತಾರೋ ಅವ್ರಿಗೆ ಜ್ಞಾನವಂತರಾಗ್ತಾರೆ. ಭಯಪಡೋದಂದ್ರೆ ಏನು ಹೇಳ್ರಿ? ಸಕಲ ವಿಧವಾದ ಕೆಟ್ಟದನ್ನು ಬಿಟ್ಟು ಬಿಡಬೇಕು. ಹಲ್ಲಲ್ಲೆಲೂಯಾ. ನೀನು ದೇವರಿಗೆ ಭಯಪಟ್ಟು ಕೆಟ್ಟದನ್ನು ಏನು ಮಾಡೋ? ದೂರ ಮಾಡ್ಕೋ. ಹಲ್ಲಲ್ಲೆಲೂಯಾ. ಭಯಪಡೋದನ್ನ ಅದೇ, ದೇವರಿಗೆ ಇಷ್ಟವಿಲ್ಲದೆಲ್ಲವನ್ನು ಕೂಡ ದೂರ ಮಾಡ್ಕೊಳ್ಬೇಕು. ಆಮೇನ್. ಈಗ ಭಕ್ತಿ, ಎಷ್ಟು ಜನರಿಗೆ ಭಕ್ತಿ ಮಾಡ್ತಾಯಿರಿ? ತೆಗ್ರಿ. ಯಾಕೆ ಭಕ್ತಿ ಮಾಡ್ಬೇಕು ಗೊತ್ತಾ? 1 ತಿಮೋತಿ 6ನೇ ಅಧ್ಯಾಯ 11ನೇ ವಚನ ವಾಕ್ಯ ಓದೋಣ. ಎಲೈ ದೇವರ ಮನುಷ್ಯನೇ, ನೀನಾದರೂ ಇವುಗಳು ಯಾವುಗಳಿಗೆ? ದೇವರಿಗೆ ಇಷ್ಟವಿಲ್ಲದವುಗಳಿಗೆ ದೂರವಾಗಿರು. ನೀತಿ, ನೆಕ್ಸ್ಟಲ್ಲಿ ಭಕ್ತಿ, ನಂಬಿಕೆ, ಪ್ರೀತಿ, ಸ್ಥಿರಚಿತ್ತ, ಸಾತ್ವಿಕತೆ ಇವುಗಳನ್ನು ಸಂಪಾದಿಸುವುದಕ್ಕೆ ಪ್ರಯಾಸ ಪಡು. ಅದರಲ್ಲಿ 2ನೇದಾಗಿ ಏನೈತೆ ಹೇಳ್ರಿ? ಭಕ್ತಿ ಐತಿ. ಏನೈತೆ ಹೇಳ್ರಿ? ಮಾತಾಡ್ರಿ. ಏನೈತೆ 2ನೇದಾಗಲ್ಲಿ? ಭಕ್ತಿ ಐತೆ. ಹಲ್ಲಲ್ಲೆಲೂಯಾ. ದೇವರಿಗೆ ಭಯಪಟ್ಟರೆ ಅವೆಲ್ಲ ಅದಾವ. ದೇವರಿಗೆ ಭಯಪಟ್ಟು ಏನು ಮಾಡ್ಬೇಕು? ನೆಕ್ಸ್ಟು ಭಕ್ತಿ ಕಲಿಬೇಕು ನಾವು. ಹಲ್ಲಲ್ಲೆಲೂಯಾ. ಇವತ್ತು ಭಾಳ ಜನರು ಹೆಂಗದಾರೆ, ಭಕ್ತಿ ಹೆಂಗೆ ಮಾಡ್ತಾರೆ ಅಂದರೆ, ತೆಗಿರಿ ವಾಕ್ಯ ಓದೋಣ. ಅಪೊಸ್ತಲ ಕಾರ್ಯಗಳು ಬೇಡ, ಅಪೊಸ್ತಲ ಕಾರ್ಯಗಳು ಬೇಡ. 2 ತಿಮೋತಿ 3ನೇ 5ನೇ ವಚನ ಓದು. 2 ತಿಮೋತಿ 3ನೇ 5ನೇ ವಚನ ಬೇಗ ಓದೋಣ. ಇಲ್ಲೈತೆ ನೋಡ್ರಿ. ಭಾಳ ಜನರು ಭಕ್ತಿ ಮಾಡ್ತೀವಲ್ಲ ಅಂತಾರೆ. ಇಲ್ಲಿ ನೋಡ್ರಿ ವಾಕ್ಯ. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವವರು ಆಗಿರುವರು. ಹಲ್ಲಲ್ಲೆಲೂಯಾ. ಇಂಥವರ ಸಹವಾಸವನ್ನು ಏನಂತೈತಿಲಿ? ಮಾಡದಿರು. ಹಲ್ಲಲ್ಲೆಲೂಯಾ. ಭಾಳ ಜನರಿಗೆ ಭಕ್ತಿಯ ವೇಷ ಐತೆ. ಏನೈತೆ ಹೇಳ್ರಿ? ಮೇಲೆ ಹೆಂಗೆ ಬಟ್ಟೆ ಹಾಕ್ಕೊಂಡಿರ್ತೀವಿ ಹಂಗೆ ವೇಷ. ಭಕ್ತಿಯ ವೇಷವಿದ್ದು ಅದರ ಬಲ ಏನಂತಾರೆ? ಬೇಡ ಅಂತಾರೆ. ಹಲ್ಲಲ್ಲೆಲೂಯಾ. ಇಲ್ಲಿ ಕೂತಿರುವ ನೀವೆಲ್ಲರೂ ಭಕ್ತಿ ಮಾಡ್ತಾರಾ? ಭಕ್ತಿ ಮಾಡ್ತಾ ಇಲ್ವಾ? ಎಷ್ಟು ಜನರು ಭಕ್ತಿ ಮಾಡ್ತಾರೆ? ಕೈ ಎತ್ತಿರಿ. ಈಗ ಭಕ್ತಿ ಮಾಡ್ತಾಯಿರಾ? ತೆಗಿರಿ. ಭಕ್ತಿ ಹೆಂಗೆ ಕಲ್ತ್ರಿ ಸಭೆಯವ್ರು ನೋಡೋಣ. ಅಪೊಸ್ತಲ ಕಾರ್ಯಗಳಿಗೆ ಓದಪ್ಪ. ಅಪೊಸ್ತಲ ಕಾರ್ಯಗಳು 9ನೇ ಅಧ್ಯಾಯ 31ನೇ ವಚನ ಓದು ಬೇಗ. ಅಪೊಸ್ತಲ ಕಾರ್ಯಗಳು 9:31 ಬೇಗ. ಈಗಿರಲಾಗಿ ಯೂದಾಯ, ಗಲಿಲಾಯ, ಸಮರಿಯ ಸೀಮೆಗಳಲ್ಲಿದ್ದ ಸಭೆಯು ಸಮಾಧಾನ ಹೊಂದಿತ್ತು. ಹಲ್ಲಲ್ಲೆಲೂಯಾ. ಭಕ್ತಿ ಮಾಡುವಾಗ ಸೌಲ ಅನ್ನುವಂಥ ವ್ಯಕ್ತಿ ಸಭೆಗಳನ್ನು ಧ್ವಂಸ ಮಾಡುತ್ತಾ, ಸಭಿಕರನ್ನು ಹಾಳು ಮಾಡುತ್ತಾ, ಸಭಿಕರನ್ನು ಸಾಯಿಸ್ತಿರುವಾಗ ಆ ಸೌಲನ ದೇವರು ದಮಸ್ಕ ಪಟ್ಟಣದಲ್ಲಿ ಆರಿಸಿಕೊಂಡು ಸೌಲನ ಹತ್ರ ದೇವರು ಮಾತಾಡಿ ಪೌಲನಾಗಿ ಮಾರ್ಪಡಿಸಿದ. ಅವಾಗಿಂದ ಸಭೆಯಲ್ಲಿ ಸಮಾಧಾನ ಹೊಂದಿತು. ಸಮಾಧಾನ ಹೊಂದಿದ ಮೇಲೆ ಅಲ್ಲಿ ಮುಂದೆ ಹೇಳುತ್ತೆ, ಸಮಾಧಾನ ಹೊಂದಿತು ಮತ್ತು ಭಕ್ತಿಯಲ್ಲಿ ಬೆಳೆದು. ಹಲ್ಲಲ್ಲೆಲೂಯಾ. ಅವರಿಗೆ ಫಸ್ಟ್ ಭಯ ಇದ್ದಾಗ ಬಿಟ್ಬಿಟ್ರು. ಆದರೆ ಯಾವಾಗ ಸಮಾಧಾನ ಹೊಂದಿದ್ರು ಅವರಲ್ಲಿ ಏನು ಬಂದಂತೆ? ಭಕ್ತಿ. ಹಲ್ಲಲ್ಲೆಲೂಯಾ. ಅವ್ರಲ್ಲಿ ಏನು ಬೆಳೀತಿ ಹೇಳ್ರಿ? ಅವರಲ್ಲಿ ಭಕ್ತಿ ಬೆಳೆಯಿತು. ಹಲ್ಲಲ್ಲೆಲೂಯಾ. ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ ಪ್ರೋತ್ಸಾಹವನ್ನು ಹೊಂದಿ ಹೆಚ್ಚುತ್ತಾ ಬಂದರು. ಹಲ್ಲಲ್ಲೆಲೂಯಾ. ಹೆಚ್ಚುತ್ತಾ ಏನಂತಂದಲ್ಲಿ ಬಂತು ಅಂತೈತೆ. ಆಮೇನ್. ಅಲ್ಲಿ ಯಾರ ಬಗ್ಗೆ ಬರುತ್ತೆ? ಏನೋ ಗೋಡೆ ಬಗ್ಗೆ ಬರ್ದಿಲ್ಲ, ಅಲ್ಲಿ ಸಭೆ ವಿಶ್ವಾಸಿಗಳ ಬಗ್ಗೆ ಬರೆದಿದೆ. ಹಲ್ಲಲ್ಲೆಲೂಯಾ. ಅವ್ರಿಗೆ ಏನಂತ ಬೆಳೆದ್ರಂತವರು? ಭಕ್ತಿಯಲ್ಲಿ ಬೆಳೆದ್ರಂತೆ. ಯಾವುದರಲ್ಲಿ ಬೆಳೆದ್ರು ಅವರೆಲ್ಲರೂ? ಭಕ್ತಿಯಲ್ಲಿ ಬೆಳೀತಾ ಮತ್ತು ಭಯದಲ್ಲಿ ನಡೆದು, ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನಿಂದ. ಎಷ್ಟು ಜನರಿಗೆ ಪವಿತ್ರಾತ್ಮ ನಿಮ್ಮ ಹತ್ರ ಮಾತಾಡ್ತಾನೆ? ಪವಿತ್ರಾತ್ಮ ದೇವರು ನನ್ನ ಹತ್ರ ಮಾತಾಡ್ತಾನೆ. ಬರ್ಕಾಯತ್ರಿ. ಭಕ್ತಿಯಲ್ಲಿ ಬೆಳೆದು ಕರ್ತನ ಭಯದಲ್ಲಿ ನಡೆದು ಪವಿತ್ರಾತ್ಮನ ಪ್ರೋತ್ಸಾಹವನ್ನು ಹೊಂದಿ. ಹಲ್ಲಲ್ಲೆಲೂಯಾ. ಪವಿತ್ರಾತ್ಮನ ಪ್ರೋತ್ಸಾಹ ಹೆಂಗೆ ಮಾಡ್ತು ಗೊತ್ತಾ? ಒಬ್ಬರೊಬ್ಬರ ಕೂಡಿಸುತ್ತೆ, ಪ್ರಾರ್ಥನೆಗೆ ಸೇರಿಸುತ್ತೆ, ದೇವರನ್ನ ಘನಪಡಿಸುವಂತೆ ಪವಿತ್ರಾತ್ಮ ದೇವರು ಕಾರ್ಯ ಮಾಡುತ್ತಾನೆ. ಹಲ್ಲಲ್ಲೆಲೂಯಾ. ಹಲ್ಲಲ್ಲೆಲೂಯಾ. ಅದಕ್ಕೋಸ್ಕರ ನೀವು ಭಕ್ತಿಯಲ್ಲಿ ಬೆಳೀತಾ ಇದ್ದೀರಾ ಅಥವಾ ಭಕ್ತಿಯಲ್ಲಿ ಬಿದ್ದೋಗ್ತಾ ಇದ್ದೀರಾ? ಬರೀ ಬಾಯಿ ಮಾತಿಂದ ಸ್ತೋತ್ರ ಏಸಯ್ಯ, ಸ್ತೋತ್ರ ಏಸಯ್ಯ ಎಂದು ಹೊರಗೆ ನಮ್ಮ ಬೇಗಡವಳ್ರಯ್ಯ ಅಂತ ಮನಸ್ಸು ಅನ್ಕೊಂತಿದ್ದೀರಾ? ಭಕ್ತಿಯಲ್ಲಿ ಬೆಳಿಬೇಕು ನಾವು. ಹಲ್ಲಲ್ಲೆಲೂಯಾ. ಯಾಕೆಂದರೆ ತಿಮೋತಿಗೆ ಪೌಲನು ಹೇಳಿದಾಗೆ 2 ತಿಮೋತಿ 3:5 ಭಕ್ತಿಯ ವೇಷವಿದೆ, ಅದರ ಬಲವನ್ನು ಬೇಡವನ್ನವನು ಆಗಿರಬಾರ್ದು ನಾವು. ಹಲ್ಲಲ್ಲೆಲೂಯಾ. ಅಂಥವರ ಸಹವಾಸ ಕೂಡ ನಾವು ಮಾಡಬಾರ್ದು. ಆಮೇನ್. ಹಲ್ಲಲ್ಲೆಲೂಯಾ. ಯೇಸು ಸ್ವಾಮಿ ಅದಕ್ಕೋಸ್ಕರ ಆತನು ಜೀವಂತವಾಗಿದ್ದಾಗ, ದೇಹ ಧರಿಸಿಕೊಂಡಿದ್ದಾಗ ಆತನು ಮಾತಾಡ್ತಾನೆ. ಮತ್ತಾಯ ಬರೋ ಸುವಾರ್ತೆ 15ನೇ ಅಧ್ಯಾಯ 8ನೇ ವಚನದಲ್ಲಿ ಹೇಳ್ತಾನೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸ್ತಾರೆ ಅಂತ ಹೇಳ್ತಾನೆ. ಹಲ್ಲಲ್ಲೆಲೂಯಾ. ಬರೀ ಇವತ್ತು ಭಾಳ ಜನರು ಭಕ್ತಿ ಹೆಂಗೈತೆ ಅಂದರೆ ಬರೀ ಬಾಯಿ ಮಾತಿಂದ ಸನ್ಮಾನಿಸ್ತಾರೆ. ಏಸಪ್ಪ ಸ್ತೋತ್ರ. ಕ್ರಿಯೆ ಇಲ್ಲದ ಭಕ್ತಿ ಸತ್ತಂತಾಗಿರುತ್ತೆ. ಹಲ್ಲಲ್ಲೆಲೂಯಾ.
ಬರೀ ಬಾಯಿಂದ ಹೇಳ್ಬೇಡ, ಹೃದಯದಿಂದ ಬರ್ಬೇಕು ನಮ್ಮ ಭಕ್ತಿ. ಆಮೇನ್. ಹೃದಯದಲ್ಲಿ ನೀನು ವಾಕ್ಯ ತುಂಬಿಕೊಂಡ್ರೆ ವಾಕ್ಯದಿಂದ ನಡೆಸಲ್ಪಡ್ತೀಯ. ಹೃದಯದಲ್ಲಿ ಪ್ರಾರ್ಥನೆ ತುಂಬಿದರೆ ಪ್ರಾರ್ಥನೆ ಮಾಡ್ತೀಯ. ಹಲ್ಲೆಲೂಯಾ. ಇಲ್ಲಾಂದರೆ ಸುಮ್ಮನೆ ಬರ್ತಿ ಇನ್ನೊಂದು ಬಿಟ್ಬಿಡ್ತಿದ್ದಾರೆ ಅಷ್ಟೇ. ಪ್ರಾರ್ಥನೆ ಮಾಡೋಕ್ಕೆ ದೇವ್ರನ್ನ ಘನಪಡಿಸ್ಬೇಕು ನಾವು. ಹಲ್ಲೆಲೂಯಾ. ದೇವ್ರನ್ನ ಘನಪಡಿಸಿ ದೇವ್ರನ್ನ ನಾವೇನು ಮಾಡ್ಬೇಕು ಹೇಳ್ರಿ? ಸ್ಮರಿಸಬೇಕು. ಹಲ್ಲೆಲೂಯಾ. ಆರಾಧಿಸ್ಬೇಕು ನಾವು. ಆಮೇನ್. ಒಂದು ಸಾರಿ ದೇವ್ರಿಗೆ ಕೋಪ ಬರುತ್ತೆ. ಕೋಪ ಬಂದಾಗ ದೇವ್ರು ಏನು ಮಾತಾಡ್ತಾನೆ ಗೊತ್ತಾ? ಯೋಸೇಪನ ಮಕ್ಕಳು ಎಷ್ಟು ಜನ ಹೇಳ್ರಿ? ಯೋಸೇಪನ ಎಷ್ಟು ಜನ ಮಕ್ಕಳು? ಯಾರು? ಮನಸ್ಸೆ, ಎಫ್ರಾಯಿಮ್ ಕುಲದವರಿಗೆ ಏನು ಮಾಡ್ತಾನೆ ಗೊತ್ತಾ? ದೇವರು ಒಂದು ಮಾತಾಡ್ತಾನೆ. ತೆಗೆದು ವಾಕ್ಯ ಓದೋಣ. ಓಷಯ 6ನೇ ವಚನ ಓದೋಣ. ಓಷಯ 6ನೇ ವಚನ ಓದ್ರಿ. ಬೇಗ ಹೋದ್ರಿ. ಓಷಯ 6ನೇ ವಚನ ಹೇಳ್ತು ನೋಡ್ರಿ. ಇಲ್ಲಿ ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಹಲ್ಲೆಲೂಯಾ. ಹೇಗೆ ತಿದ್ದಲಿ? ಯೆಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾಂತಕಾಲದ ಮೋಡಕ್ಕೂ ಬೇಗನೆ ಮಾಯವಾಗುವ ಇಬ್ಬನಿಗೂ ಸಮಾನವಾಗಿದೆ. ಭಾಳ ಜನರು ಹಂಗೆ ಚರ್ಚಿಗೆ ಬಂದಾಗ ಮಾತ್ರ ಭಕ್ತಿ ಎಲ್ಲಿಲ್ಲದ್ರೆ ಉಕ್ಕಿ ಬರುತ್ತೆ, ಆಮೇಲೆ ಹೊರಗೆ ಹೋದ್ಮೇಲೆ ಅದು ಇರೋಕ್ಕಲ್ಲ. ಹಲ್ಲೆಲೂಯಾ. ಎಫ್ರಾಯಿಮರ ಆ ಯಹೂದ ಜನರಿಗೆ ಅದಿತ್ತಂತೆ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಎಫ್ರಾಯಿಮೇ, ನಾನು ನಿನ್ನನ್ನು ಹೇಗೆ ತಿದ್ದಲಿ? ಮತ್ತು ಯಹೂದವೇ, ನಿನ್ನನ್ನು ಹೇಗೆ ಸರಿ ಮಾಡಲಿ? ನಿಮ್ಮ ಭಕ್ತಿಯು ಪ್ರಾಂತಕಾಲ ಅಂದ್ರೆ ಏನು ಹೇಳ್ರಿ? ಸಾಯಂಕಾಲ. ಹಲ್ಲೆಲೂಯಾ. ಪ್ರಾಂತಕಾಲದ ಮೋಡಕ್ಕೂ, ಸಾಯಂಕಾಲ ಮೋಡಗಳು ಸ್ವಲ್ಪ ಕಾಣ್ತಾವಲ್ಲ, ಸಾಯಂಕಾಲದ ಮೋಡಕ್ಕೂ ಮಾಯವಾಗುವ ಇಬ್ಬನಿ ಆಗೈತೆ. ಯಾವಾಗ ಭಕ್ತಿ ಬರ್ತೋ ಗೊತ್ತಿಲ್ಲ, ಯಾವಾಗ ಮಾಯ ಆಗ್ತಾ ಗೊತ್ತಿಲ್ಲ. ಹಂಗಾದ್ರೆ ಇವತ್ತು ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತಿ ಕಲಿತ್ರೆ ನಮ್ಮ ಭಕ್ತಿ ಮಾಯ ಆಗಬಾರ್ದು, ಪವರ್ ಆಗಿರಬೇಕು. ಹಲ್ಲೆಲೂಯಾ. ಏನಾಗಿರ್ಬೇಕಲ್ಲ ನಮ್ಮ ಭಕ್ತಿ? ಪವರ್ ಆಗಿರ್ಬೇಕು. ಯಾಕಂದರೆ ದೇವರಿಗೆ ಭಯಪಟ್ಟು ಭಕ್ತಿ ಯಾವಾಗಾದ್ರೂ ಮಾಡ್ತೇವೋ, ಯಾವಾಗಾದ್ರೂ ನಾವು ಭಕ್ತಿಯಲ್ಲಿ ಮುಂದೆ ಸಾಗ್ತೇವೋ, ದೇವರನ್ನ ಸೇವಿಸ್ತೇವೆ. ಹಲ್ಲೆಲೂಯಾ. ಬೈಬಲಲ್ಲಿ ದಾನಿಯೇಲ್ ಏನಿದ್ದಾನೆ? ಎಷ್ಟು ಜನಕ್ಕೆ ಗೊತ್ತು ದಾನಿಯೇಲ್ ಗೊತ್ತಲ್ಲ? ದಾನಿಯೇಲ್ ಏನು ಮಾಡ್ತಿದ್ರಿ? ದೇವರಿಗೆ ಭಯ ಭಕ್ತಿಯಿಂದ ಜೀವಿಸ್ತಾ ಇದ್ದ. ಹಲ್ಲೆಲೂಯಾ. ಏನೇ ರಾಜಾಜ್ಞೆ ಬರಲಿ ದೇವ್ರನ್ನ ಸೇವಿಸ್ತಾ ಇದ್ದ. ಆಮೇನ್. ದೇವ್ರನ್ನ ಸೇವಿಸ್ತಿರೋಕ್ಕೋಸ್ಕರ ಎಲ್ಲಿಗೋದ ಹೇಳ್ರಿ? ಎಲ್ಲಿಗೋದ? ದಾನಿಯೇಲ್ನಿಗೆ ಏನಿತ್ತು? ಭಯ ಭಕ್ತಿ ಇತ್ತು. ಅಯ್ಯೋ, ಇವತ್ತು ನಾನು ಪ್ರಾರ್ಥನೆ ಮಾಡಿಲ್ಲ ಅಂದರೆ ದೇವ್ರು ಏನಾದರೂ ನನಗೆ ಮಾಡಿಬಿಡ್ತಾನ, ಇವತ್ತು ನಾನು ಪ್ರಾರ್ಥನೆ ಮಾಡಿಲ್ಲ ಅಂದರೆ ಈ ರೀತಿ ಆಗುತ್ತೆ ಅಂತೇಳಿ ದಾನಿಯೇಲ್ ಏನು ಮಾಡ್ತಾರೆ? ದಿನಕ್ಕೆ 3 ಆವರ್ತಿ ಹೆಂಗೂ ಪ್ರಾರ್ಥನೆ ಮಾಡ್ತಿದ್ದೋ, ರಾಜಾಜ್ಞೆ ಬಂದಾಗಲೂ ಕೂಡ ಅದೇ ರೀತಿ ದಾನಿಯೇಲ್ ಪ್ರಾರ್ಥನೆ ಮಾಡ್ದ. ಹಲ್ಲೆಲೂಯಾ. ನೀ ಸಿಂಹದ ಗವಿ ಯಾಕೋ, ಎಲ್ಲೇ ಯಾಕೋ? ಯಾಕಂದರೆ ದೇವರಿಗೆ ಭಯಪಟ್ಟು ಭಕ್ತಿ ಮಾಡಿದ್ರೆ ದಿನಗಳು ಹೆಚ್ಚಾಗ್ತವೆ. ಹಲ್ಲೆಲೂಯಾ. ಅವನಿಗೆ ನಿರ್ಭಯ ಇರುತ್ತೆ. ಏನಿರುತ್ತೆ ಹೇಳ್ರಿ? ಅವನಿಗೆ ನಿರ್ಭಯ ಇರುತ್ತೆ. ದಾನಿಯೇಲನಿಗೆ ಸಿಂಹ ಅಂದರೆ ಭಯ ಇಲ್ಲ, ದೇವರಂದರೆ ಭಯ. ಹಲ್ಲೆಲೂಯಾ. ಅದಕ್ಕೋಸ್ಕರ ದಾನಿಯೇಲನು ಭಯದಿಂದ ಭಕ್ತಿ ಮಾಡುತ್ತಾ ಯೆರೂಸಲೇಮ್ ಕಡೆಗೆ ಮುಖ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದನು. ಹಲ್ಲೆಲೂಯಾ. ಅದಕ್ಕೋಸ್ಕರ ಭಕ್ತ ಮಾಡ್ತಾನ. దానియేలు సింహపు బోనులో చేసిన ఆరాధన, వీధులలో నాట్యమాడిన దావీదు ಆರಾಧನ. ದಾನಿಯೇಲ್ ಗಮನಿಸ್ರಿ, ಸಿಂಹದ ಗವಿಗೆ ಹೋಗ್ತಂದ್ರೂ ಕೂಡ ಭಯಪಟ್ಟಿಲ್ಲ. ಹಲ್ಲೆಲೂಯಾ. ಯಾಕಂದರೆ ಆ ಭಯ ಭಕ್ತಿ ಪ್ರಾರ್ಥನೆಗೆ ತಡೆಯಾಗಿ ನಿಲ್ಲಿಲ್ಲ. ಹಲ್ಲೆಲೂಯಾ. ಮಾಡೋ ಪ್ರಾರ್ಥನೆ, ಯಾಕಂದರೆ ನೀನು ದೇವರಿಗೆ ಭಯಪಡ್ತಾ ಇದ್ದೀಯ. ಹಲ್ಲೆಲೂಯಾ. ನಿನಗೆ ನಿರ್ಭಯ. ಆಮೇನ್. ದಾನಿಯೇಲ್ ಸಿಂಹದ ಗವಿಗೆ ಹೋಗ್ತಂತ ಗೊತ್ತಿದ್ರು ಕೂಡ ಭಯ ಇಲ್ದಂಗೆ ಪ್ರಾರ್ಥನೆ ಮಾಡ್ಯಾನ. ಹಲ್ಲೆಲೂಯಾ. ಅದಕ್ಕೋಸ್ಕರ ಆ ಧೈರ್ಯವೇಶ ಅರಸನ ಏನು ಹೇಳ್ತಾನೆ ಗೊತ್ತಾ? ತೆಗಿರಿ ವಾಕ್ಯ ಓದೋಣ. ದಾನಿಯೇಲ್ ಗ್ರಂಥ 6ನೇ 26ನೇ ಓದೋಣ. ಬೇಗ ಹೋದ್ರಿ. ದಾನಿಯೇಲ್ 6:26 ಓದ್ರಿ ಬೇಗ. ರೈಟ್. ನಾನು ಆಳುವ ರಾಜ್ಯದವರೆಲ್ಲರೂ ದಾನಿಯೇಲ್ ದೇವರಿಗೆ ತೆಲುಗಿನ ಇಲ್ಲ, ಕನ್ನಡದ ಐತೆ, ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ್ತೇನೆ. ಹಲ್ಲೆಲೂಯಾ. ಒಬ್ಬ ರಾಜ ದಾನಿಯೇಲ್ ಭಯ ಭಕ್ತಿ ನೋಡಿ ಟೋಟಲ್ ಸಂಸ್ಥಾನಕ್ಕೆ ಹೇಳ್ತಾನೆ, ಎಲ್ಲರೂ ದಾನಿಯೇಲ್ ದೇವರಿಗೆ ಏನು ಮಾಡಬೇಕು? ಭಯ ಭಕ್ತಿಯಿಂದ ನಡ್ಕೊಳ್ಬೇಕೆಂದೇಳಿ ಆಜ್ಞಾಪಿಸ್ತದೇನೆ. ಹಲ್ಲೆಲೂಯಾ. ರೂಲ್ ಮಾಡ್ತದಾನೆ. ಆತನು ಮಾಡಿದ ರೂಲು. ಯಾಕೆ? ದಾನಿಯೇಲಿಗೆ ಭಯ ಇಲ್ದಿದ್ದು ಗೊತ್ತಾಯಿತು. ಯಾರಿಗೆ? ರಾಜನಿಗೆ. ಹಲ್ಲೆಲೂಯಾ. ಆ ರಾಜ ನೋಡಿ ಹೇಳ್ತಾನ, ಇನ್ನು ಮೇಲೆ ನನಗೆ ಭಯಪಡ್ತಾರೆ ಗೊತ್ತ, ದೇವರಿಗೆ ಮಾತ್ರ ಭಯಪಟ್ಟು ಭಕ್ತಿ ಮಾಡಲೇಬೇಕು ನೀವು. ಹಲ್ಲೆಲೂಯಾ. ದಾನಿಯೇಲ್ ಯಾವುದಕ್ಕೂ ಭಯಪಟ್ಟು ದೇವರನ್ನ ಸೇವಿಸ್ತಾ ಇದ್ದ. ಇವತ್ತು ನಿನ್ನಲ್ಲಿ ದೇವರ ಭಯ ಭಕ್ತಿ ಇತ್ತಂದರೆ ಏನು ಮಾಡ್ತೀವಿ ಗೊತ್ತಾ? ಯಾರು ಪ್ರಾರ್ಥನೆ ಕರೆಯೋದು ಬೇಕಲ್ಲ, ಹೌದು ಇವತ್ತು ಪ್ರಾರ್ಥನೆ ಐತಲ್ಲ, ಓಡಿ ಹೋಗೋಣ. ಹಲ್ಲೆಲೂಯಾ. ಇಲ್ಲಿ ವಾಕ್ಯನ ಹೇಳುತ್ತೆ, ಓದೋಣ. ದಾನಿಯೇಲನ ದೇವರಿಗೆ ಭಯಭಕ್ತಿಯಿಂದ ನಡೆದುಕೊಳ್ಳಬೇಕೆಂದು ಆಜ್ಞಾಪಿಸ್ತಾನೆ. ಆತನ ಜೀವ ಸ್ವರೂಪನಾದ ಸನಾತನ ದೇವರು, ಆತನ ರಾಜ್ಯವು ಎಂದಿಗೂ ಅಳಿಯದು. ಹಲ್ಲೆಲೂಯಾ. ಆತನ ಆಳಿಕೆಯು ಶಾಶ್ವತವಾಗಿರು. ಇದನ್ನು ಯಾರು ಹೇಳ್ತಾರ? ಒಬ್ಬ ರಾಜ ಹೇಳ್ತಾನೆ. ಇವತ್ತು ನೀವು ಹೇಳ್ತಿರ್ತಾರಿಗೆ ಇಲ್ಲ, ನಾವು ಭಯಭಕ್ತಿ ಮಾಡಿದ್ರೆ, ನಾವು ಇತರರ ಭಯಭಕ್ತಿ
ಭಯಭಕ್ತಿ ಮಾಡೋದು ನೋಡಿ ನಾವು ಕಲಿಯುವಾಗ ಇದು ಬರುತ್ತೆ ನಮಗೆ. ಹಲ್ಲೆಲೂಯಾ. ಒಂದು ವೇಳೆ ಅದನ್ನು ನಾವು ಮಾಡಿದ ಬಿಟ್ಟರೆ ನಮಗೆ ಇದು ಬರಲ್ಲ, ನಾವು ಕಲಿಬೇಕು. ಹಲ್ಲೆಲೂಯಾ. ದೇವರು ಏನಂತೆ? ಸನಾತನ ದೇವರು. ಆಮೇನ್. ಸನಾತನ ಅಂದ್ರೆ ಏನು ಗೊತ್ತಾ? ಯಾರಿಗೂ ಕೇಡು ಬಗೆಯುವವನಲ್ಲ. ಹಲ್ಲೆಲೂಯಾ. ಸನಾತನ ಅಂದ್ರೆ ಏನು ಹೇಳ್ರಿ? ಯಾರಿಗೂ ಕೆಟ್ಟದನ್ನು ಬಯಸುವವನಲ್ಲ. ಹಲ್ಲೆಲೂಯಾ. ಎಲ್ಲರನ್ನ ಪ್ರೀತಿಸೋಣ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು 2000 ವರ್ಷಗಳಿಂದ ಆತನು ಹೇಳ್ತಾನೆ, ನಿನ್ನ ನೆರೆಯು ನಿನ್ನಂತೆ ಪ್ರೀತಿಸು ಮತ್ತು ದೇವರನ್ನ ಆರಾಧಿಸಬೇಕು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ದೇವರನ್ನ ಆರಾಧಿಸಬೇಕು. ಆಮೇನ್. ಹಲ್ಲೆಲೂಯಾ. ಯೋಬನು ಕೂಡ ದೇವರಲ್ಲಿ ಏನಾಗಿದೆ ಹೇಳ್ರಿ? ಭಯಭಕ್ತಿಯಿಂದ ಜೀವಿಸ್ತಾ ಇದ್ದ, ದೇವರನ್ನ ಸೇವಿಸ್ತಾ ಇದ್ದ. ಹಲ್ಲೆಲೂಯಾ. ಕೆಟ್ಟದನ್ನು ನಿರಾಕರಿಸ್ತಾ ಇದ್ದ. ಆಮೇನ್. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ದೇವರನ್ನ ಸೇವಿಸಬೇಕು. ದೇವರನ್ನ ಎಲ್ಲಿ ಸೇವಿಸಬೇಕು? ತೆಗಿರಿ, ವಾಕ್ಯದಲ್ಲಿ ಬೇಗ ಮುಗಿಸ್ಬಿಡ್ತೀವಿ. 2 ವಾಕ್ಯ ತೆಗಿರಿ ಬೇಗ. 2ನೇ ಪೂರ್ವಕಾಲ 30ನೇ 8ನೇ ವಚನ ಹೋದ್ರಿ. 2ನೇ ಪೂರ್ವಕಾಲ 38, ಕೀರ್ತನೆ 102. ಈಗ ನಿಮ್ಮ ಪಿತೃಗಳಂತೆ ಆಜ್ಞೆಗೆ ಮಣಿಯದವರಾಗಿರಬೇಡ್ರಿ, ಯೆಹೋವನಿಗೆ ಅಧೀನರಾಗಿ ನಿಮ್ಮ ದೇವರಾದ ಯೆಹೋವನನ್ನು ಸದಾಕಾಲವು ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನನ್ನು ಎಲ್ಲಿ ಬಂದು ಸೇವಿಸ್ಬೇಕಂತ? ದೇವ್ರನ್ನ ಮನೆ ಪ್ರಾರ್ಥನೆ ಮಾಡ್ತೀವಿ, ಓಕೆ. ಆತನು ಇದೊಂದು ಪ್ರತಿಷ್ಠೆ ಮಾಡ್ಕೊಂಡು ಈ ಸಭೆಯನ್ನು, ಹಲ್ಲೆಲೂಯಾ, ಸಭೆಯಲ್ಲಿ ಬಂದು ದೇವರನ್ನ ಆರಾಧಿಸಬೇಕು, ಸೇವಿಸಬೇಕು. ಆಮೇನ್. ಅಲ್ಲಿ ಹಂಗೈತಲ್ಲ ವಾಕ್ಯ, ಯೆಹೋವನು ಸದಾಕಾಲಕ್ಕೂ ಪ್ರತಿಷ್ಠಿಸಿಕೊಂಡ ಪವಿತ್ರಾಲಯಕ್ಕೆ ಬಂದು ಆತನ ಏನು ಮಾಡಬೇಕಂತೆ? ಸೇವಿಸಬೇಕು ಅಂತೆ. ಹಲ್ಲೆಲೂಯಾ. ಹೆಂಗೆ ಸೇವಿಸಬೇಕು? ಹೋದ್ರೆ ಕೀರ್ತನೆ 102ನೇ ವಚನ, 102ನೇ ವಚನ ಹೋದ್ರಿ. ಆ ಯೆಹೋವನನ್ನು ಸಂತೋಷದಿಂದ ಏನು ಮಾಡಬೇಕಂತೆ? ಸಂತೋಷದಿಂದ ಸೇವಿಸ್ಬೇಕು. ಸೇವಿಸಿ ಮುಂದೆ ಉತ್ಸಾಹಧ್ವನಿ ಮಾಡ್ತಾ ಆತನ ಸನ್ನಿಧಿಗೆ ಏನು ಮಾಡಬೇಕಂತೆ? ಸನ್ನಿಧಿಗೆ ಬರ್ಬೇಕಾ? ಹೊರಗಿದ್ದು ಸೇವಿಸ್ಬೇಕಾ? ಆತನ ಸನ್ನಿಧಿಗೆ ಬಂದು ಹೆಂಗೆ ಸೇವಿಸ್ಬೇಕಾತನ? ಸಂತೋಷವಾಗಿ. ಹಲ್ಲೆಲೂಯಾ. ಸಂತೋಷವಾಗಿ ದೇವರನ್ನ ಆರಾಧಿಸಬೇಕು. ಆಮೇಲೆ ಅದಕ್ಕೋಸ್ಕರ ಆತನ ಸಮ್ಮುಖದಲ್ಲಿ ಏನಿದೆ ಹೇಳ್ರಿ? ಪರಿಪೂರ್ಣವಾದ ಕೀರ್ತನೆ 16ನೇದಲ್ಲಿ ಏನೈತೆ? ಪರಿಪೂರ್ಣವಾದ ಸಂತೋಷ ಇದೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡೋಣ? ದೇವರಿಗೆ ಭಯಪಡೋಣ. ಹಲ್ಲೆಲೂಯಾ. ದೇವರಿಗೆ ಭಯಪಟ್ಟು ಭಕ್ತಿ ಮಾಡೋದ್ರಿಂದ ನಮಗೆ ಇನ್ನೊಂದು ಏನು ಲಾಭ ಗೊತ್ತಾ? ತೆಗಿರಿ, ವಾಕ್ಯ ಓದೋಣ ಬೇಗ ಬೇಗ. ಕೀರ್ತನೆ 34, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಬೇಕಂತೆ. ಹಲ್ಲೆಲೂಯಾ. ಇರು, ಕೆಟ್ಟದನ್ನು ಬಿಟ್ಟು ಏನು ಮಾಡಬೇಕಂತೆ? ಮಾಡಿರಿ. ಏನು ಮಾಡಬೇಕಂತೆ? ಒಳ್ಳೆಯದನ್ನು ಮಾಡಬೇಕಂತೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡಬೇಕು. ಓಕೆ. ಈಗ ಇನ್ನೊಂದು ವಾಕ್ಯ ಓದೋಣ. ಜ್ಞಾನೋಕ್ತಿ 16:6 ಹೋದರೆ ಬೇಗ. ಜ್ಞಾನೋಕ್ತಿ 16:6 ಬೇಗ. ಜ್ಞಾನೋಕ್ತಿ 16. ಕೃಪೆಯ ಸತ್ಯತೆಗಳಿಂದ ಪಾಪ ನಿವಾರಣೆ, ಯೆಹೋವನ ಭಯಭಕ್ತಿಯಿಂದ ಹಾನಿ ನಿವಾರಣೆ. ಹಲ್ಲೆಲೂಯಾ. ದೇವರಿಗೆ ಭಯಭಕ್ತಿ ಮಾಡಿದ್ರೆ ಹಾನಿಗಳು ನಿವಾರಣೆ ಆಗ್ತವೆ. ಹಲ್ಲೆಲೂಯಾ. ಪಾಪದಿಂದ ಬರುವಂಥ ಎಲ್ಲ ಹಾನಿಗಳು, ಸೈತಾನಿಂದ ಬರುವಂಥ ಎಲ್ಲ ಹಾನಿಗಳು, ಶತ್ರುಗಳಿಂದ ಬರುವಂಥ ಎಲ್ಲ ಹಾನಿಗಳನ್ನು ದೇವರು ಏನು ಮಾಡ್ತಾನೆ ಹೇಳ್ರಿ? ನಿವಾರಣೆ ಮಾಡುತ್ತಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವೇನು ಮಾಡಬೇಕು? ಭಯಭಕ್ತಿ ಮಾಡಬೇಕು. ದಾನಿಯೇಲನು ಅದಕ್ಕೋಸ್ಕರ ಭಯಭಕ್ತಿ ಮಾಡ್ದ. ಶತ್ರುಗಳಿಂದ ಬಂದ ಹಾನಿಗೂ, ಸಿಂಹಗಳಿಂದ ಬಂದ ಹಾನಿಗೂ, ರಾಜನಿಂದ ಮತ್ತು ಕೆಲವು ಮುಖಂಡರಿಂದ ಬಂದಂಥ ಹಾನಿಗಳಿಂದ ದೇವರು ತಪ್ಪಿಸಿದನು. ಹಲ್ಲೆಲೂಯಾ. ಹಾನಿಗಳಿಂದ ಏನು ಮಾಡ್ದಲ್ರಿ? ದೇವರು ನಿವಾರಣೆ ಮಾಡಿದನು. ಆಮೇನ್. ಇವತ್ತು ನಮಗೆ ತಡೆಗಳು, ಕಷ್ಟಗಳು, ರೋಗಗಳೆಲ್ಲ ಬರ್ತದಂದರೆ ಕಾರಣೇನೋ? ನಾವು ಭಯಭಕ್ತಿ ಮಾಡ್ತಾಯಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ನಾನು ಯಾರಿಗಾಗಲಿ ಡೈರೆಕ್ಟ್ ಹೇಳ್ತೀನಿ, ಇದನ್ನು ಬಿಟ್ಟರೆ ಅದಾಗುತ್ತೆ. ಹಲ್ಲೆಲೂಯಾ. ಹಿಂಗೆ ಬಿಟ್ಟರೆ ಅದಾಗದು, ಇಲ್ಲಾಂದರೆ ಹಾಕಲ್ಲ. ಹಲ್ಲೆಲೂಯಾ. ಸತ್ಯವಾಗಲು ಸತ್ರ ಹಾಕಲ್ಲ. ಯಾಕಂದರೆ ಇಲ್ಲಿ ಹೇಳ್ತದೆ, ಇದು ನನ್ನ ಮಾತುಗಳಲ್ಲ, ಇದು ಯಾರ ಮಾತುಗಳಲ್ಲಿ ಹೇಳ್ರಿ? ಇದು ನನ್ನ ಮಾತಲ್ಲಿ. ಇದು ಯಾರ ಮಾತಿದೋ? ಮಾತಾಡಿ ನೀವೆಲ್ಲ. ಇದು ಯಾರು ಮಾತಿದೋ? ಇದನ್ನು ನಾನು ಅನುಸರಿಸ್ತೀನಿ. ಹಲ್ಲೆಲೂಯಾ. ಎಲ್ಲರಿಗೂ ವಾಕ್ಯ ಗೊತ್ತಿರೋದು, ಬಟ್ ಆದರೆ ವಾಕ್ಯ ಅನುಸರಿಸೋದು ಭಾಳ ಪ್ರಾಮುಖ್ಯತೆ. ಆಮೇನ್. ಅದಕ್ಕೋಸ್ಕರ ದೇವರಿಗೆ ಭಯಪಟ್ಟು ಏನು ಮಾಡೋಣ? ನಾವು ಭಕ್ತಿ ಮಾಡೋಣ. ಹಲ್ಲೆಲೂಯಾ. ಭಕ್ತಿ ಮಾಡೋದು ಏನು ಮಾಡೋಣ? ದೇವ್ರನ್ನ ಸೇವಿಸೋಣ, ಆರಾಧಿಸೋಣ. ಹಲ್ಲೆಲೂಯಾ. ಎಲ್ಲಿ? ಆತನ ಪವಿತ್ರ ಆಲಯದಲ್ಲಿ, ಆತನ ಸನ್ನಿಧಿಯಲ್ಲಿ. ಹೆಂಗೆ? ಸಂತೋಷವಾಗಿ ದೇವರನ್ನ ಆರಾಧಿಸೋಣ. ಆಮೇನ್. ಎಷ್ಟು ಜನರಿಗೆ ಅರ್ಥ ಆಯಿತು? ದೇವರಿಗೆ ವಾಕ್ಯನ ಆಶೀರ್ವಾದ ಮಾಡಲಿ. ದೇವರಿಗೆ ಭಯಪಟ್ಟು ಭಕ್ತಿಯಿಂದ ನಾವು ಮುಂದೆ ಸಾಗೋಣ. ದೇವರ ಮೇಲೆಲ್ಲ ಆಶೀರ್ವಾದ ಮಾಡ್ತೇನೆ. ಕಣ್ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಕಣ್ಗಳು ಮುಚ್ಚಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಉನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ. ಮಹೋನ್ನತನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಸಜೀವವುಳ್ಳ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಯಾವಾಗಲೂ ಉತ್ತಮವಾದ ಕಾರ್ಯಗಳನ್ನು ಮಾಡುವವನೇ ನಿನಗೆ ಸ್ತೋತ್ರ ದೇವರೇ. ಎಸ್ಸಯ್ಯ ನಿನಗೆ ಸ್ತೋತ್ರ. ಎಸ್ಸಯ್ಯ ನಿನಗೆ ಸ್ತೋತ್ರ ದೇವರೇ. ಎಸ್ಸಯ್ಯ ನಿನಗೆ ಸ್ತೋತ್ರ ದೇವರೇ. ಪರಿಶುದ್ಧಾತ್ಮನಾಗಿರುವ ದೈವ ನಿನಗೆ ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ದೇವರೇ. ಬನ್ನಿರಿ ಪವಿತ್ರಾತ್ಮನೇ. ಪ್ರತಿಯೊಬ್ಬರು ಪ್ರಾರ್ಥನೆ ದೇವರೇ, ನಿನಗೆ ಭಯಪಟ್ಟು ಕೆಟ್ಟದಕ್ಕೆ ದೂರವಾಗಿದ್ದು ಭಕ್ತಿಯಲ್ಲಿ ಬಲವಾಗಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಯಾರೆಲ್ಲ ಕರ್ತನೆ ಇನ್ನು ಮೇಲೆ ಭಕ್ತಿಯಲ್ಲಿ ವೇಷ ಹಾಕದೆ ಯಥಾರ್ಥವಾದ ಭಕ್ತಿಯನ್ನು ಮಾಡುತ್ತಾರೋ
ಅವರಿಗೆ ಕರ್ತಾದಿ ಕರ್ತನೆ ಸುಫಲವನ್ನು ಅನುಗ್ರಹಿಸು ದೇವರೇ. ಅದ್ಭುತ ಕಾರ್ಯಗಳನ್ನು ಮಾಡು. ಪ್ರತಿ ವಿಷಯದಲ್ಲಿ ದೇವರ ಬಿಡುಗಡೆಯನ್ನು ತೋರ್ಪಡಿಸು ದೇವರೇ. ಪ್ರತಿಯೊಬ್ಬರು ಪ್ರಾರ್ಥನೆ ಮಾಡ. ಪರಿಶುದ್ಧಾತ್ಮನಾಗಿರುವ ದೇವರೇ, ನನ್ನಲ್ಲಿ ಭಯ ಬರಬೇಕಯ್ಯ. ಯಾವುದು ಕೆಟ್ಟದು ಯಾವುದು ಸರಿ ಎಂಬುದಾಗಿ ತಿಳ್ಕೊಂಡು ನಿನ್ನ ವಿಷಯದಲ್ಲಿ ಕರ್ತಾದಿ ಕರ್ತನೆ, ವಾಕ್ಯದ ವಿಷಯದಲ್ಲಿ ಎಚ್ಚೆತ್ತುಕೊಂಡು ದೇವರೇ, ನಾವು ಕರ್ತಾದಿ ಕರ್ತನೆ ನಿನ್ನ ವಾಕ್ಯಾನುಸಾರವಾಗಿ ಜೀವಿಸುತ್ತಾ ಕೆಟ್ಟದನ್ನು ಮಾಡದೆ ನಿನಗೆ ಭಯಪಟ್ಟು ಭಕ್ತಿಯಲ್ಲಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಎಲ್ಲ ವಿಷಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ದೇವರೇ. ಎಲ್ಲ ವಿಷಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ದೇವರೇ. ಎಲ್ಲ ವಿಷಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ದೇವರೇ. ಅಯ್ಯ, ಎಲ್ಲ ವಿಷಯದಲ್ಲಿ ಅದ್ಭುತ ಕಾರ್ಯವನ್ನು ಮಾಡು ದೇವರೇ. ಸ್ತೋತ್ರ. ಪರಿಶುದ್ಧನೇ ನಿನಗೆ ಸ್ತೋತ್ರ ಕರ್ತನೆ. ನೀನೇ ಎಲ್ಲರಿಗೆ ಭಯ ಭಕ್ತಿಯನ್ನು ಕಲಿಸಿ ಪ್ರಾರ್ಥನಾತ್ಮ ಕೊಟ್ಟು ನಿನ್ನ ಸೇವಿಸುವಂತೆ ನಡೆಸಿ ಮಹಿಮೆ ಹೊಂದಬೇಕೆಂದರೆ ಪ್ರಾರ್ಥನೆ ಮಾಡ್ತೀನಿ ದೇವರ. ಕೃಪೆಯಿಂದ ಮುನ್ನಡೆಸು. ಎಲ್ಲ ವಿಷಯದಲ್ಲಿ ಬಿಡುಗಡೆ ಕೊಟ್ಟು ನೀನೇ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತ ತಂದೆಯಾದ ದೇವರೇ, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಪವಿತ್ರಾತ್ಮನ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ನಮ್ಮೊಟ್ಟಿಗೂ ಸಕಲ ಪರಿಶುದ್ಧತೆ ಈಗಲೂ ಯಾವಾಗಲೂ ಸದಾಕಾಲವ ನೆಲೆಯಾಗಿರಲಿ. ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮೇಲೆ ಆಶೀರ್ವಾದ ಮಾಡಲಿ.